नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मे जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मत्कुणदोषचिन्तनविधौ नूनं मनं मा कृताः। श्री सत्यात्मगुरो त्वदङ्घ्रियुगलं हित्वा न मे सद्गति। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान्। तत्त्वज्ञानार्थसिद्धये श्री गुरुभ्यो नमः। हरिः ओम हरिः ओम हरिः ओम। शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान्। तत्त्वज्ञानार्थसिद्धये श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अशेष सन्मंगलानि सन्तु। श्लोकैक श्रवण पठन मात्रेण उक्तुश्च श्रोतॄणां निखिल कलिकृत कल्मषापनोदन पटुतरे धर्माद्यखिल पुरुषार्थ साधने भूते अद्य विष्णु तत्व निर्णय विवरणारंभे सति तथा भीमसेनस्य आध्यात्मिक स्वरूप विवरणारंभे सति किंचित पूर्वकथानुवादः। हरिः ओम हरिः ओम हरिः ओम। हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे,
ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥೆ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ವಿಷ್ಣು ತತ್ವ ನಿರ್ಣಯದ ಸಂದರ್ಭದಲ್ಲಿ ಇಲ್ಲಿವರೆಗೂ ಕಾರ್ಯತಾವಾದ ಅಂದರೆ ನಾನು ಇದು ನನ್ನ ಕೆಲಸ, ಮಮ ಇದಂ ಕಾರ್ಯಂ ಅಂತನ್ನುವ ತಿಳುವಳಿಕೆ ಮನುಷ್ಯನ ಪ್ರವೃತ್ತಿಗೆ ಕಾರಣ ಅಂತ ತಿಳ್ಕೊಂಡಂತನ್ನುವುದು ಕೆಲವು ಮೀಮಾಂಸಕರ ಅಭಿಪ್ರಾಯ. ಪ್ರವಚನ ಇವತ್ತು ಸಾಧನೆ ದ್ವಾದಶಿ, ಕಲಾಮಾತ್ರ ಸಾಧನೆ ದ್ವಾದಶಿ. ಸೂರ್ಯೋದಯ ಆದ ಕ್ಷಣಕ್ಕೇನೆ ನೈವೇದ್ಯ ತೋರಿಸಿ ಪಾರಣೆ ಮಾಡಬೇಕು. ಆದರೆ ಈ ಪ್ರವಚನ ಮಾಡುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ಮಾಡ್ತೇನೋ, ಅಥವಾ ನನಗೆ ಯಾರಾದರೂ ದಿನಾಲು ಪ್ರವಚನ ಮಾಡು ಅಂತ ತಿಳ್ಕೊಂಡು ಆಜ್ಞೆ ಮಾಡಿದ್ದು, ಅದರಿಂದ ನನ್ನ ಪ್ರವಚನದ ಪ್ರವೃತ್ತಿ ಇದೆ. ನೀವೆಲ್ಲರೂ ಪ್ರವಚನ ಕೇಳ್ತಾ ಇದ್ದೀರಿ. ಪ್ರವಚನ ಇದು ನನ್ನ ಕರ್ತವ್ಯ, ಇದು ನನ್ನ ಕ್ರಿಯೆ. ಆದ್ದರಿಂದ ನಾನು ಮಾಡಬೇಕು ಅಂತ ನೀವು ಮಾಡ್ತಾ ಇದ್ದೀರೋ, ಅಥವಾ ನಿಮಗೆ ನಾನು ಆರ್ಡರ್ ಮಾಡಿದ್ದೇನೆ ಪ್ರವಚನ ಕೇಳಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಅಂತೇಳಿ. ಈ ಎರಡು ಕಾರಣಗಳನ್ನು ಮೀಮಾಂಸಕರು ಹೇಳ್ತಾರೆ. ಒಬ್ಬ ಮನುಷ್ಯ ಯಾವುದಾದ್ರೂ ಕಾರ್ಯದಲ್ಲಿ ಪ್ರವೃತ್ತನಾಗಬೇಕಾ, ಪ್ರವಚನ ಮಾಡಲಿಕ್ಕೆ, ಪ್ರವಚನ ಕೇಳಲಿಕ್ಕೆ ಪ್ರವೃತ್ತನಾಗಬೇಕಾಗಿದ್ದರೆ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅಂತ ಹೇಳಿದ್ರೆ ಮಾಡ್ತಾನೆ, ಇಲ್ಲ ಯಾರಾದರೂ ಆರ್ಡರ್ ಮಾಡಿರ್ತಾರೆ. ಆಜ್ಞಾರ್ಥಕ ಲಿಂಗಾದಿ ಲಟ್ ಲೋಟ್ ಇತ್ಯಾದಿ ಆಜ್ಞಾರ್ಥಕವಾದಂಥ ಅಥವಾ ವಿದ್ಯಾರ್ಥಕವಾದಂಥ ಕ್ರಿಯಾಪದಗಳು. ಇದ್ರ ಬಗ್ಗೆ ಅವರು ಸಾಕಷ್ಟು ಉದಾಹರಣೆ ಕೊಟ್ಟಿದ್ದಾರೆ. ಈ 8 ದಿವಸದ ವಿವರಣೆಯಲ್ಲಿ ಸಾಕಷ್ಟು ಕೇಳಿದ್ದೀರಿ ನೀವು. ಆದರೆ ಶ್ರೀಮದಾಚಾರ್ಯರ ಅಭಿಪ್ರಾಯ ಹಾಗಲ್ಲ. ನನಗೆ ಅದು ಇಷ್ಟ ಇದ್ದರೆ ನಾನು ಅದರಲ್ಲಿ ಪ್ರವೃತ್ತನಾಗ್ತೇನೆ, ನನಗೆ ಅದು ಇಷ್ಟ ಇಲ್ಲದೆ ಇದ್ದರೆ ನಾನು ಪ್ರವೃತ್ತನಾಗೋದಿಲ್ಲ. ಬಹಳ ಸ್ಪಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಆಚಾರ್ಯ ಉತ್ತರ ಕೊಡ್ತಾರೆ. ನಿಮಗೆ ವಿಷ್ಣುತತ್ವ ನಿರ್ಣಯವನ್ನು ಕೇಳಬೇಕು, ಭೀಮಸೇನ ಬಗ್ಗೆ ಕೇಳಬೇಕು, ಪರಮಾತ್ಮ ಸಂತುಷ್ಟನಾಗ್ತಾನೆ ಅಂತ ತಿಳ್ಕೊಂಡಂತ ನೀವು ಕೇಳ್ತಾ ಇದ್ದೀರಾ, ಅಥವಾ ಏನೋ ಕೇಳಬೇಕಪ್ಪ ಒಂದು ಕರ್ತವ್ಯ ಅಂತ ತಿಳ್ಕೊಂಡಂತ ಕೇಳ್ತೀರಾ, ಅದು ಎರಡು ಆರ್ಡರ್ ಮಾಡಿದ್ದಾರೆ ಅಂತ ಕೇಳ್ತೀರಾ? ಕೆಲವು ಸಲ ಆರಂಭದಲ್ಲಿ ಪ್ರವೃತ್ತಿಗೆ ವಿದ್ಯಾರ್ಥ ಬೇಕು, ಅಥವಾ ಇದು ನನ್ನ ಕಾರ್ಯ, ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಅಂತ ಹೇಳಿ ಹೇಳ್ತಾರೆ. ನನ್ನ ಕರ್ತವ್ಯ ಅಂತ ನನಗೆ ಗೊತ್ತಿದ್ರೂ ಕೂಡ ಪಾಠ ಪ್ರವಚನ ಮಾಡೋದು ಬ್ರಾಹ್ಮಣನ ಕರ್ತವ್ಯ. ಈ ಕಾರ್ಯತ ನಾನು ಎಷ್ಟು ಜನರಿಗಿಲ್ಲ, ನನಗೂ ಇದೆ. ಆದರೆ ಬರೀ ಕರ್ತವ್ಯ ಅಂತ ತಿಳ್ಕೊಂಡಂತಿದ್ರೆ ನಾನು ಏಕಾಶಿ ಉಪವಾಸದಪ್ಪ ಇದು ಬಿಟ್ಬಿಡೋಣ, ದ್ವಾದಶಿ ತೀರ್ಥ ಪ್ರಾಶನ ಮಾಡ್ಕೊಂಡು ಪಾರಾಯಣ ಮಾಡ್ಕೊಂಡು ಪ್ರವಚನ ಮಾಡಿ ಆಮೇಲೆ ಊಟ ಮಾಡೋಂತ ಯಾರು ಹೇಳ್ಯಾರ?
ಅಂತ ಹೇಳಿ ನನಗೆ ಇಷ್ಟ ಇಲ್ಲದೆ ಇದ್ದರೆ, ಇದರಲ್ಲಿ ನನಗೆ ಬೇಕು ಅಂತ ತಿಳ್ಕೊಂಡು ನನ್ನ ಮನಸ್ಸಿಗೆ ಇಲ್ಲದೆ ಇದ್ದರೆ ನಾನು ಮಾಡ್ತಿದ್ದಿಲ್ಲ. ಗುರುಗಳು ಎಂದೋ ಹೇಳ್ಯಾರ ಪಾಠ ಪ್ರವಚನ ಮಾಡ್ಕೊಂಡಿರಿ ಅಂತ ತಿಳ್ಕೊಂಡಂತೇಳಿ. ಇವತ್ತು ಅವ್ರು ನೋಡ್ಲಿಕ್ಕಿದ್ದಾರೇನೋ ಇಲ್ಲ. ಆದ್ದರಿಂದಾಗಿ ಇದು ನನ್ನ ಕಾರ್ಯ, ನಾನು ಮಾಡಬೇಕು ಅಂತನ್ನೋ ಕಾನ್ಸೆಪ್ಟ್ ಆಗಲಿ ಅಥವಾ ಅಜ್ಞಾರ್ಥವಾಗಲಿ, ಕೆಲವು ಸಲ ಕೆಲವರಿಗೆ ಇದು ಪ್ರವೃತ್ತಿಗೆ ಕಾರಣವಾಗಿರಬಹುದು. ಆದರೆ ಸರ್ವಸಾಮಾನ್ಯವಾಗಿ ಇದು ನನಗೆ ಇಷ್ಟ, ಆದ್ದರಿಂದ ನಾನು ಮಾಡ್ತೇನೆ ಅಂತ. ಮುಖ್ಯವಾಗಿ ಸಣ್ಣ ಕೂಸುಗಳು ತಮಗೆ ಇಷ್ಟ ಅಂತ ತಿಳ್ಕೊಂಡಂತೇಳಿ ಹಾಲು ಕುಡಿತವೆ. ಅವುಗಳಿಗೆ ಬೇಡ ಆದಾಗ ನೀವು ಏನು ಪ್ರಯತ್ನ ಮಾಡಿದರೂ ಬಾಯಿನೇ ತೆಗೆಯೋದಿಲ್ಲ. ಆದ್ದರಿಂದಾಗಿ ಮೀಮಾಂಸಕರು ಹೇಳುವ ಪ್ರಕಾರ ಈ ಕಾರ್ಯತಾಜ್ಞಾನವಾಗಲಿ ಲಿಂಗಾದಿ ಪ್ರೇರಕವಾಗಲಿ ಮುಖ್ಯ ಪ್ರವೃತ್ತಿಗೆ ಕಾರಣವಲ್ಲ. ಇಷ್ಟು ಮಾತ್ರ ಇಟ್ಕೊಂಡು ಇಷ್ಟ ಸಾಧನ, ಇದು ನನಗೆ ಬೇಕಾಗಿದೆ, ನಾನು ಮಾಡಬೇಕು, ನನಗೆ ಅತ್ಯಂತ ಸಂತೋಷವಾಗ್ತದೆ, ಅದಕ್ಕೋಸ್ಕರ ನಾನು ಮಾಡ್ತೇನೆ. ಎಷ್ಟೇ ಕಷ್ಟವಾದರೂ ಮಕ್ಕಳನ್ನು ನೋಡ್ಕೊಳ್ಬೇಕು, ಮಕ್ಕಳನ್ನು ನೋಡ್ಕೊಂಡು ತಾಯಿಗೆ ಅದೊಂದು ಪ್ರೀತಿ ಇರುತ್ತೆ, ಅದಕ್ಕೋಸ್ಕರ ಮಾಡ್ತಾಳೆ. ಆಗೋದಿಲ್ಲ ಅಂತ ಬಿಟ್ಬಿಡ್ತಾಳ? ಬಿಡೋದಿಲ್ಲ. ಇನ್ನು ಇದರ ಜೊತೆಗೆ ಇನ್ನೊಂದು ಅವ್ರದ್ದೇನು ಸಿದ್ಧವಾದ ಅರ್ಥವನ್ನ ತಿಳಿದ ವಿಷಯದಲ್ಲಿ ಇನ್ನೊಂದು ಪ್ರಮಾಣ ಅಂತ ಏನು ಹೇಳ್ತಾರೆ, ಅದು ಅಪ್ರಮಾಣವಾಗ್ತದೆ. ಆದ್ದರಿಂದಾಗಿ ಅನಧಿಗತಾರ್ಥ ಗಂತೃ ಪ್ರಮಾಣಂ, ತಿಳಿಯದೇ ಇದ್ದದ್ದನ್ನ ತಿಳಿಸುವುದೇ ಪ್ರಮಾಣವೇ ಹೊರತು ತಿಳಿದದ್ದನ್ನೇ ಮತ್ತೆ ಪುನಃ ತಿಳಿಸುವುದು ಪ್ರಮಾಣ ಅಲ್ಲ ಅಂತ ಹೇಳಿ ಮೀಮಾಂಸಕರ ಅಭಿಪ್ರಾಯ. ಇದರ ಬಗ್ಗೆ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ, ತಿಳಿದ ಪರಮಾತ್ಮ ವಿಷಯದಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳೋದಕ್ಕೋಸ್ಕರ. ನ್ಯೂಟನ್ ಥಿಯರಿ 4ನೇ 5ನೇ ಕ್ಲಾಸ್ನಲ್ಲಿಯೂ ಕೂಡ ಅದ್ರ ಬಗ್ಗೆ ಕಲ್ಪನೆ ಬಂದಿರ್ತದೆ. 8ನೇ ಕ್ಲಾಸ್ನಲ್ಲಿ ಅಭ್ಯಾಸ ಮಾಡ್ತಾನೆ, 10th ಅಭ್ಯಾಸ ಮಾಡ್ತಾನೆ, ಕಾಲೇಜ್ನಲ್ಲೂ ಕೂಡ ನ್ಯೂಟನ್ ಥಿಯರಿ ವಿಶೇಷವಾಗಿ ಅಭ್ಯಾಸ ಮಾಡ್ತಾನೆ. ಅದು ಪ್ರಮಾಣ ಅಲ್ಲ ಅಂತಲಿಕ್ಕಾಗ್ತದೆ. ಆದ್ರಿಂದ ಸಿದ್ಧವಾದ ವಿಷಯದಲ್ಲಿ ಮತ್ತೆ ಪುನಃ ಅದರ ಹೆಚ್ಚಿನ ವಿವರಣೆ ಅಂತ ತಿಳ್ಕೊಂಡಂತೇನಿದೆ, ಇದು ನಿಶ್ಚಿತವಾಗಿಯೂ ಪ್ರಮಾಣವಾಗ್ತದೆ ಅನ್ನೋದನ್ನು ಅವರು ಅತ್ಯಂತ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಆದ್ದರಿಂದಾಗಿ ಬಾಲಕನಲ್ಲಿದೆ ಸ್ವಪ್ರವೃತ್ತಿ ಅಂತ ತಿಳ್ಕೊಂಡಂತೇನಿದೆ, ಇದು ಇಯಂ ಮಾತಾ ಇಯಂ ತವ ಪಿತಾ ಅಂತ ತಿಳ್ಕೊಂಡಂತ ಸಿದ್ಧ ಜ್ಞಾನದಿಂದಲೇ ಅದು ನಿಶ್ಚಿತವಾಗಿ ಆಗ್ತದೆ. ಆದ್ದರಿಂದಾಗಿ ಪ್ರವೃತ್ತಿಗೆ ಇಷ್ಟ ಸಾಧನತ್ವ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅನ್ನುವ ಮಾತನ್ನು ಇಷ್ಟು ದಿನಗಳಿಂದ ನಾವು ತಿಳಿದುಕೊಂಡಿದ್ದೇವೆ. ಆಚಾರ್ಯರು ಹೇಳೋದು ಎಷ್ಟು ನಮ್ಮ ಅನುಭವಕ್ಕೆ ಸಮೀಪವಾಗಿದೆ. ಆಚಾರ್ಯರು ಬಹಳ ಶಬ್ದಶಾಸ್ತ್ರದಲ್ಲಿ ಸರ್ಕಸ್ ಬಹಳ ಮಾಡೋದಿಲ್ಲ. ಅವ್ರು ಹೇಳೋದೆಲ್ಲ ಕೇಳ್ತಾರೆ, ಒಂದೆರಡು ಶಬ್ದದಲ್ಲಿ ಉತ್ತರ ಕೊಟ್ಟು ಮುಗಿಸ್ಬಿಡ್ತಾರೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಲಾ ಶ್ರೀಮದಾಚಾರ್ಯರಲ್ಲಿ. ಆದ್ದರಿಂದಾಗಿ ಪ್ರವಚನ ಕೇಳುವುದು ನಿಮಗೂ ಇಷ್ಟ ಇದೆ, ಪ್ರವಚನ ಹೇಳುವುದು ನನಗೆ ಇಷ್ಟ ಇದೆ. ಆದ್ದರಿಂದಾಗಿ ಕಷ್ಟವಾದರೂ ಏನೋ ಆನಂದ ಸಿಗ್ತದೆ ಅಂತ ನಾನು ಹೇಳ್ತೇನೆ. ಅದರಿಂದ ಇಷ್ಟ ಸಾಧನವೇ ಮನುಷ್ಯನ ಪ್ರವೃತ್ತಿಗೆ ಕಾರಣ ಅಂತ ತಿಳ್ಕೊಂಡಂತನ್ನುವುದನ್ನು ಅಂದ ಮೇಲೆ, ಹಾಗಾದರೆ ವೇದಗಳಲ್ಲಿ ಪ್ರವೃತ್ತಿಗೆ ಯಜೇತ ಇತ್ಯಾದಿ ವಿಧಿ ಅರ್ಥಕ ಲಿಂಗ ಮುಖ್ಯವಾಗಿರ್ತಕ್ಕಂಥದ್ದಲ್ಲ. ವೇದದಲ್ಲಿ ಓದುವುದು ಮುಖ್ಯ ಉದ್ದೇಶ
ಪರಮಾತ್ಮ ನಮಗೆ ಇಷ್ಟ, ಆ ಅತ್ಯಂತ ಇಷ್ಟನಾದ್ದರಿಂದ ಅವನ ಬಗ್ಗೆ ತಿಳಿದುಕೊಳ್ಳುವುದಕ್ಕೋಸ್ಕರವೇ ವೇದಾಧ್ಯಯನ ಮಾಡ್ತೇವೆ. ಪರಮಾತ್ಮ ಅತ್ಯಂತ ಪ್ರಿಯ. ಈ ಪ್ರೀತಿಯ ಮುಂದೆ ಭಕ್ತಿ ಅಂತ ಕೂಡ ತನಿಸ್ಕೊಳ್ತಾರೆ. ಆಚಾರ್ಯರ ವಿಚಾರ ಸರಣಿಯಲ್ಲಿ, ಆಚಾರ್ಯರ ಅಭಿಪ್ರಾಯದಲ್ಲಿ ಎಷ್ಟು ಸ್ಪಷ್ಟತೆ ಇದೆ ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯ ಹೇಳ್ತಾರೆ, ಮೀಮಾಂಸಕರ ವ್ಯಾಕರಣ ಇದೆ, ವ್ಯಾಕರಣ ತಿಳಿದೇ ನಮ್ಗೆ ಗೊತ್ತಿಲ್ಲದೆ ಇದ್ದದನ್ನು ಹೇಳ್ತಾರೆ. ಸಿದ್ಧವಾದದ್ದನ್ನೇ ವ್ಯಾಕರಣ ಹೇಳ್ತಾರೆ. ಸಿದ್ಧವಾದದ್ದನ್ನು ಹೇಳ್ತೇನೆ ಅಂತ ಸುರೇಶ, ಈ ಶಬ್ದ ಗೊತ್ತಿದೆ ಅಲ್ಪ, ಗೊತ್ತಿದೆ. ಹಾಗಾದರೆ ಅದು ಸಂಧಿಯಾಗಾಯಿತು, ಸುರ ಪ್ಲಸ್ ಈಶ, ಸುರೇಶ. ಇದು ವ್ಯಾಕರಣ ನಮಗೆ ಕಲಿಸಿಕೊಡ್ತದೆ. ಗೊತ್ತಿದ್ದ ಸುರೇಶನ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡ್ತದೆ. ಸುರೇಶಸ್ಯ ಗೃಹಂ, ಇದು ಸುರೇಶನ ಮನೆ. ಹಾಗಾದರೆ ಇದು ಏನಿದು? ಇದು ಸಮಾಸ. ಯಾವ ಸಮಾಸ? ಷಷ್ಠಿ ಸಮಾಸ. ತಿಳಿದ ವಿಷಯವನ್ನೇ ವ್ಯಾಕರಣ ನಮಗೆ ತಿಳಿಸಿಕೊಡುತ್ತದೆ. ಇನ್ನು ನಿರುಕ್ತ, ನಿರುಕ್ತ ಅಂತಂದರೆ ವೇದದ ಶಬ್ದಗಳಿಗೆ ಹೇಗೆ ಅರ್ಥ ಮಾಡಬೇಕು, ವೇದದ ವ್ಯಾಕರಣ, ವೇದದಲ್ಲಿ ಹೇಗೆ ಪ್ರಯೋಗಗಳು ಇರ್ತವೆ ಅಂತ ಅನ್ನೋದನ್ನು ತಿಳಿಸಿಕೊಡೋದಕ್ಕೋಸ್ಕರ ನಿರುಕ್ತ ಅಂತನ್ನೋ ವೇದಾಂಗ ಹೊರಟಿಕೊಂಡಿದೆ. ನಿಘಂಟು ಅಂತನ್ನೋದು ಕೂಡ ವೇದಾಂಗದ ಒಂದು ಶಾಸ್ತ್ರ, ಅಂದರೆ ಡಿಕ್ಷನರಿ. ಆ ಡಿಕ್ಷನರಿ ಅದು ಸಮಾನಾರ್ಥಕ ವಾಚಕವೂ ಆಗಿರ್ಬೋದು, ಸಾಮಾನ್ಯಾರ್ಥಕವೂ ಆಗಿರ್ಬೋದು, ವಿಶೇಷಾರ್ಥದ್ಯೋತಕವೂ ಆಗಿರ್ಬೋದು. ಆದರೆ ನಿಘಂಟು ಸಿದ್ಧವನ್ನೇ ಬೋಧಿಸ್ತದೆ ಅಲ್ಲೇ. ಜ್ಯೋತಿಷ್ಯ ಇದ್ದ ಗ್ರಹಣವನ್ನೇ ಸೂಚಿಸ್ತದೆ. ಇದ್ದ ಸೂರ್ಯನ ಬಗ್ಗೆ ನಮಗೆ ಹೇಳ್ತಾರೆ, ಗೊತ್ತಿದ್ದ ಸೂರ್ಯನ ಬಗ್ಗೆ ಹೇಳ್ತಾರೆ, ಗೊತ್ತಿದ್ದ ಚಂದ್ರನ ಬಗ್ಗೆ ಹೇಳ್ತಾರೆ. ನಮ್ಮ ಗ್ರಹಗಳು ಯಾವ ಸ್ಥಾನದಲ್ಲಿ ಅದನ್ನು ನೋಡಿಕೊಂಡೇ ಇದ್ದದ್ದನ್ನೇ ಹೇಳ್ತಾರೆ, ಜ್ಯೋತಿಷ್ಶಾಸ್ತ್ರ ಹೇಳ್ತಾರೆ. ಇಲ್ಲದೆ ಇದ್ದದ್ದನ್ನು, ಗೊತ್ತಿಲ್ಲದೆ ಇದ್ದದ್ದನ್ನು ಮತ್ತೆ ಪುನಃ ಸ್ವಲ್ಪ ಗೊತ್ತಿದ್ದನ್ನು ವಿಶೇಷ ತಿಳಿಸಿ ಹೇಳ್ತಾರೆ. ಆದರೆ ನಿಮ್ಮ ಪ್ರಕಾರ ಒಂದ್ಸಲ ಆ ವಿಷಯದಲ್ಲಿ ಗೊತ್ತಾಯಿತು ಅಂತಂದರೆ ಅದರ ಮೇಲೆ ಮತ್ತೆ ಪುನಃ ಹೇಳುವುದು ಪ್ರಮಾಣ ಅಲ್ಲ ಅಂತ ಅನ್ನೋದು ಇದು ಸರಿ ಬೀಳೋದಿಲ್ಲ. ಇನ್ನು ಮಹಾಭಾರತ ನಡೆದ ವಿಷಯವನ್ನೇ ಹೇಳ್ತದಲ್ಲ, ನಡೆಯದೇ ಇದ್ದ, ಸಿದ್ಧವಾಗದೇ ಇದ್ದ ವಿಷಯವನ್ನು ಹೇಳ್ತದೇನು? ಸಿದ್ಧವಾದ ವಿಷಯ ಅಂತಂದ್ರೇನು? ಯಾವ ವಿಷಯದ ಬಗ್ಗೆ ನಮಗೆ ಒಂದು ಸಾಮಾನ್ಯ ಕಲ್ಪನೆ ಇದೆ, ಇದು ಸಿದ್ಧ ವಿಷಯ. ಆದರೆ ಮೀಮಾಂಸಕರ ಪ್ರಕಾರ ದೊಡ್ಡ ಆಗ್ರಹ ಏನು ಅಂತಿಕೊಂಡಂತಂದರೆ, ಇನ್ನು ಮುಂದಕ್ಕೆ ಅದ್ವೈತಗಳು ಕೂಡ ಇದರ ಪ್ರಕಾರದಲ್ಲಿ ವಿಚಾರ ಮಾಡ್ತಾರೆ. ಗೊತ್ತಿದ್ದ ವಿಷಯವನ್ನು ಹೇಳೋದು ದೊಡ್ಡಸ್ತಕ್ಕೆ ಅಲ್ಲ. ಅದ್ವೈತಗಳು ಕೂಡ ಹೇಳೋದಿದೆ ರೀತಿಯಾಗಿ. ಏನಪ್ಪ, ನಾನು ನೀನು ಒಂದೇ, ಬೇರೆ ಬೇರೆ ಅಂತ ಗೊತ್ತದಲ್ಲ ನನಗೆ, ಯಾರು ಕಲಿಸ್ಬೇಕೇನು? ನಾನು ರಾಮ ಬೇರೆ ಅಂತ ಅನ್ನೋದು ಗೊತ್ತದ, ನಾನು ಕೃಷ್ಣ ಬೇರೆ ಅಂತ ಅನ್ನೋದು ಗೊತ್ತದ. ನನ್ನ ಹೆಸರು ಶ್ರೀನಿವಾಸ, ಅವನು ಪರಮಾತ್ಮ, ಅವನು ಅದು ಶ್ರೀಕೃಷ್ಣ, ಅವನು ಶ್ರೀರಾಮ. ಇದೆಲ್ಲ ಗೊತ್ತಿದ್ದ ವಿಷಯವೇ. ಆದ್ದರಿಂದ ಇದನ್ನು ಹೇಳಲಿಕ್ಕೆ ಶಾಸ್ತ್ರ ಹೊರಟಿಲ್ಲ. ಮೀಮಾಂಸಕರ ಅನಧಿಕೃತಾರ್ಥ ಗ್ರಂಥವನ್ನು ಅದ್ವೈತಗಳು ಗಟ್ಟಿಯಾಗಿ ಹಿಡಿದುಕೊಂಡು ಹೇಳ್ತಾರೆ. ಗೊತ್ತಿದ್ದದ್ದನ್ನು ಹೇಳ್ತಕ್ಕಂತಹದ್ದು ಅಪೂರ್ವತಾ ಇರಬೇಕೇ ಹೊರತು ಗೊತ್ತಿದ್ದದನ್ನೇ ಹೇಳಿದರೆ ಅದು ಶಾಸ್ತ್ರ ಅಂತ ಅನಿಸ್ಕೊಳ್ಳೋದಿಲ್ಲ. ಆದ್ದರಿಂದ ನಿಮ್ಮ ದ್ವೈತಿಗಳು ಶಾಸ್ತ್ರಿಗಳೆಲ್ಲ ತತ್ವಜ್ಞಾನಿಗಳಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ನೋಡಿ, ನಾವು ಹೇಳ್ತೇವೆ ನೋಡಿ, ನಾನು ದೇವರು ಬೇರೆ ಅಂತ ತಿಳ್ಕೊಂಡಿದ್ದೀವಿ, ನಾನೇ ದೇವರು ಅಂತ ಅನ್ನೋದನ್ನು ಯಾರಿಗೂ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಹೇಳ್ತೇನೆ. ನಾನು ದೇವರು ಅಂತ ನಿಮಗೆ ಯಾರಿಗೆ ಅನ್ಬೋದೇನು? ನಾನು ಅಂತೇನು ಅನ್ಬೋದಲ್ಲ, ಅದೇ ನಾನು ಅಂತ ದೇವರ ಅನುಭವ.
ಆದ್ದರಿಂದಾಗಿ ಅಂತಿಕೊಂಡು ಅಂತ ಹೇಳ್ತಾರೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಸಿದ್ಧವಾದ ವಿಷಯದ ಬಗ್ಗೆ ಜಗತ್ತಿನಲ್ಲಿ ವ್ಯಾಕರಣ ಇದೆ, ನಿರುಕ್ತ ಇದೆ, ನಿಘಂಟು ಇದೆ, ಜ್ಯೋತಿಷ್ಶಾಸ್ತ್ರ ಇದೆ, ಛಂದಸ್ಶಾಸ್ತ್ರ ಇದೆ, ಮಹಾಭಾರತ ಇತಿಹಾಸ ಇದೆ, ಪುರಾಣಗಳಿವೆ, ಸಂಗೀತ ಶಾಸ್ತ್ರವೂ ಕೂಡ ಗೊತ್ತಿದ್ದ ರಾಗವನ್ನೇ ಪುನಃ ಪುನಃ ಆಲಾಪ ಮಾಡ್ತಾರೆ. ಪ್ರತಿಸಲ ಗೊತ್ತಿಲ್ಲದೆ ಇರತಕ್ಕಂಥದ್ದನ್ನು ಅದರಿಂದಾಗಿ ಯಾವುದು ಸಿದ್ಧವಾಗಿದೆ ಅದನ್ನು ಮತ್ತೆ ಪುನಃ ಅದರ ಬಗ್ಗೆ ಹೇಳಿದರೆ ಪ್ರಮಾಣ ಅಲ್ಲ ಅಂತ ತಿಳ್ಕೊಂಡಂತನ್ನೋ ಅಭಿಪ್ರಾಯ ಇಟ್ಟುಕೊಂಡು ನೀವು ಸಿದ್ಧನಾದ ಪರಮಾತ್ಮನ ಬಗ್ಗೆ ವೇದ ಹೇಳೋದಿಲ್ಲ, ಸದಾ ಗಮೈಕ ವಿಜ್ಞೇಯ ಅಂತನ್ನೋ ಸರಿಯಲ್ಲ ಅಂತನ್ನುವ ನಿಮ್ಮ ವಾದವೂ ಕೂಡ ಅರ್ಥವಿಲ್ಲದ ವಾದ. ಆಚಾರ್ಯರು ಅದನ್ನು ಬಹಳ ಸ್ಪಷ್ಟವಾಗಿ ತಿಳಿಸ್ತಾರೆ. ಅತ್ರ ಸರ್ವವಾದಿ ಸಿದ್ಧ ದೃಷ್ಟಾಂತಮಾಹ ಪ್ರಸಿದ್ಧಂಚ ವ್ಯಾಕರಣ ನಿರುಕ್ತಾದೀನಾಂ ಸಿದ್ಧ ಮಾತ್ರೇ ಪ್ರಾಮಾಣ್ಯಂ ಸರ್ವವಾದಿನಾಂ. ಮೀಮಾಂಸಕ ಬಿಟ್ಬಿಡಪ್ಪ, ವ್ಯಾಕರಣ ಒಂದು ಶಾಸ್ತ್ರದಲ್ಲ, ನಿರುಕ್ತ ಇದೆಯಲ್ಲ. ಈ ವಿಷಯದಲ್ಲಿ ಎಲ್ಲ ವಾದಿಗಳು ಸಿದ್ಧವಾದ ವಿಷಯವನ್ನೇ ಅದರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಅವರೆಲ್ಲರೂ ದಡ್ರು, ನಿನ್ನೊಬ್ಬತ್ತನೇ ಬುದ್ಧಿವಂತೇನು? ನೀನು ಸಿದ್ಧವಾದ ವಿಷಯದ ಬಗ್ಗೆ ವಿವರಣೆ ಪ್ರಮಾಣ ಅಲ್ಲ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಎಲ್ಲ ಶಬ್ದ ವ್ಯವಹಾರವೇ ಹೋಗ್ಬಿಡ್ತದೆ. ನಾಳೆ ನನ್ನ ಮಗನಿಗೆ ವೆಂಕಟೇಶ ಬಾರೋ ಅಂತೇಳಿ ಕರೆದ್ರೆ, ಅಪ್ಪ ನಿನ್ನೆ ನಾನು ವೆಂಕಟೇಶ ಅಂತ ಕರೆದಿದ್ದಿ, ಇವತ್ತು ನನ್ನ ವೆಂಕಟೇಶ ಅಂದರೆ ಪ್ರಮಾಣ ಅಲ್ಲ ಅಂತಕೊಂಡಂತ ಅವನು ಸಿದ್ಧನಾದವನೇ ಪುನಃ ಮರುದಿವಸ ಕರೀತಾರೆ. ಆಚಾರ್ಯ ಹೇಳ್ತಾರೆ, ತರ್ಕ ಯುಕ್ತಿ ಮಾಡಲಿಕ್ಕೆ ಬರ್ತದೆ, ಆದರೆ ಅನುಭವಕ್ಕೆ ಯಾವ ಸಮೀಪ ಇದೆ ಅದು ಯಾವಾಗಲೂ ಸತ್ಯವಾಗಿರ್ತದೆ. ಆಚಾರ್ಯರು ಅನುಭವ ಬಿಟ್ಟು ಹೇಳೋದಿಲ್ಲ. ಸಿದ್ಧ ಮಾತ್ರೇ ಶಬ್ದಾದಿ ಸ್ವರೂಪೇ ಅಂತ ತಿಳ್ಕೊಂಡಂತೆ ಆಗ ಅವನು ಒಂದು ತಕರಾರು ತೆಗಿತಾನೆ. ಏನು ತಕರಾರು ತೆಗಿತಾನೆ? ಸಿದ್ಧವಾದದ್ದನ್ನೇ ತಿಳಿದರೆ ಮೋಕ್ಷ ಆಗ್ತದೆ ಅಂತ ತಿಳ್ಕೊಂಡಂತೆ ನಿಯಮ ಇಲ್ಲ. ಏಕಃ ಶಬ್ದ ಸಮ್ಯಕ್ ಜ್ಞಾತಃ, ಒಂದು ಶಬ್ದವನ್ನು ಸರಿಯಾಗಿ ತಿಳಿದುಕೊಂಡ್ರೆ, ಇದು ನಾಮಪದವೋ ಕ್ರಿಯಾಪದವೋ, ಇಲ್ಲಿ ಯಾವ ಪ್ರತ್ಯಯ ಇದೆ, ಪ್ರಕೃತಿ ಪ್ರತ್ಯಯಕ್ಕೆ ಸಂಬಂಧ ಏನಿದೆ, ಇದನ್ನು ಸರಿಯಾಗಿ ತಿಳಿದುಕೊಂಡು ಸರಿಯಾಗಿ ಅದನ್ನು ಪ್ರಯೋಗ ಮಾಡಿದರೆ ಶಾಸ್ತ್ರಾನ್ವಿತಃ ಸ್ವರ್ಗೆ ಲೋಕೆ ಕಾಮಧುಕ್ ಭವತಿ. ಶಾಸ್ತ್ರಾನುಸಾರಿಯಾಗಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಅವನಿಗೆ ನಿಶ್ಚಿತವಾಗಿಯೂ ಕೂಡ ಸ್ವರ್ಗ ಸಿಗ್ತದೆ, ಅವನ ಅಭೀಷ್ಟಗಳನ್ನು ಪೂರೈಸ್ತದೆ ಅಂತನ್ನೋದು ವೈಯಾಕರಣಗಳ ಅಭಿಪ್ರಾಯ. ವೈಯಾಕರಣಗಳ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಅಂತಂದರೆ, ಶಬ್ದ ಸರಿಯಾಗಿ ತಿಳಿದುಕೊಂಡ್ರೆ ಸರಿಯಾಗಿ ಉಚ್ಚಾರಣೆ ಮಾಡಿ. ಏಕಶಬ್ದ ಸಮ್ಯಕ್ ಜ್ಞಾತಃ ಸಂಪ್ರಯುಕ್ತಃ ಶಾಸ್ತ್ರಾನ್ವಿತಃ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ. ಅಂದರೆ ಶಬ್ದಶಾಸ್ತ್ರದಲ್ಲಿ ಸ್ಪಷ್ಟ ಉಚ್ಚಾರಣೆ, ಸ್ಪಷ್ಟ ಅರ್ಥಬೋಧನೆ, ಸರಿಯಾದ ಸ್ಥಳದಲ್ಲಿ ಅದರ ಸರಿಯಾದ ಪ್ರಯೋಗ, ಇದು ಸರಸ್ವತಿಯನ್ನು ಸರಿಯಾಗಿ ತಿಳಿದುಕೊಂಡಂತೆ. ಶಬ್ದಗಳಿಗೆ ಸರಸ್ವತಿ ಅಭಿಮಾನಿ ದೇವತೆ ಅಂತ ತಿಳ್ಕೊಂಡಂತೇಳಿ ವ್ಯಾಕರಣಗಳು ಹೇಳ್ತಾರೆ. ಅಲ್ಲಿ ವ್ಯಾಕರಣದಲ್ಲಿ ಹೇಳ್ತಾರೆ ಸ್ವರ್ಗೇ ಲೋಕೆ ಕಾಮಧುಕ್ ಭವತಿ. ವ್ಯಾಕರಣ ಸರಿಯಾಗಿ ತಿಳಿದುಕೊಂಡ್ರೆ ಸ್ವರ್ಗಲೋಕದಲ್ಲಿ ಅದು ನಿಮ್ಮ ಕಾಮಧೇನುವಿನಂತೆ ನಿಮ್ಮ ಇಷ್ಟವನ್ನು ಪೂರ್ತಿ ಮಾಡ್ತದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಇಲ್ಲಿಯೂ ಕೂಡ ಅರ್ಥವಾದ ಬಲಾತ್ ಅಂದರೆ ಅರ್ಥವಾದ ಏನು?
ಸ್ವರ್ಗಲೋಕದಲ್ಲಿ ನಿಮ್ಮ ಇಷ್ಟಗಳು ಪೂರ್ತಿ ಆಗ್ತದೆ. ಆದ್ದರಿಂದಾಗಿ ನೀವು ಶಬ್ದದ ಬಗ್ಗೆ ವಿಚಾರ ಮಾಡಿರಿ. ಇಲ್ಲೂ ಕೂಡ ಕರೆತಾ ಬಂತಲ್ಲ. ಆದ್ದರಿಂದಾಗಿ ಸರಿಯಾದ ಪ್ರಯೋಗ ಮಾಡಪ್ಪ, ಶಾಸ್ತ್ರದ ವಚನವನ್ನು ಸರಿಯಾಗಿ ಅರ್ಥ ಮಾಡಿಕೋ. ಯಾಕೆ ಅದನ್ನು ಸ್ವರ್ಗಲೋಕದಲ್ಲಿ ನೀನು ಇಚ್ಛೆ ಪೂರ್ತಿ ಮಾಡ್ತದೆ. ಒಂದು ಸರಿಯಾದ ಶಬ್ದ ಉಚ್ಚಾರಣೆ ಮಾಡಿದರೆ ನನಗೆ ಸ್ವರ್ಗದಲ್ಲಿ ನನ್ನ ಇಷ್ಟ ಪೂರ್ತಿ ಆಗ್ತದೆ. ಆದ್ದರಿಂದಾಗಿ ಆ ಸ್ವರ್ಗಕ್ಕೋಸ್ಕರ ನಾನು ಸರಿಯಾಗಿ ಶಬ್ದವನ್ನು ಉಪಯೋಗಿಸಬೇಕು. ಅದಕ್ಕೋಸ್ಕರ ನಾನು ವ್ಯಾಕರಣ ಕಲಿತೇನೆ ಅಂತನ್ನೋ ಸಂದರ್ಭದಲ್ಲಿಯೂ ಕೂಡ ಇದನ್ನು ಮಾಡಿದರೆ ಇದು ಸಿಗ್ತದೆ ಅಂತನ್ನೋದು ಕಾರ್ಯತಾ ಜ್ಞಾನ ನನಗಿದೆ. ಅಥವಾ ಈ ಶಾಸ್ತ್ರದ ಲಿಂಗ್, ಶಾಸ್ತ್ರದ ಅಲ್ಲಿ ವಿಧಾನ ಮಾಡ್ತದೆ, ಸ್ವರ್ಗೇ ಲೋಕೆ ಕಾಮದುಕ್ ಭವತಿ. ಇಲ್ಲೂ ಕಾರ್ಯತಾ ಬಂತಲ್ಲ. ಇಲ್ಲಿಯೂ ಕೂಡ ವಿಧಿ ಮಾಡ್ತಿರಲ್ಲ ಅಂತ ತಿಳ್ಕೊಂಡಿದ್ದಾರೆ. ವಿಧಿ ಬೇಕಾದಷ್ಟೇ ಇರಲಿ, ಆದರೆ ಇಷ್ಟ ಇದ್ದರೆ ಮಾತ್ರ ಪ್ರವೃತ್ತಿ ಆಗ್ತದೆ. ವಿಧಿ ನಾವು ಪ್ರವೃತ್ತಿಗೆ ಕಾರಣ ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಅದೊಂದೇ ಕಾರಣ ಅಲ್ಲ. ಆಚಾರ್ಯರು ಮತ್ತೆ ಪುನಃ ಸ್ಪಷ್ಟವಾಗಿ ಹೇಳ್ತಾರೆ, ಇಷ್ಟ ಸಾಧನತಾ ಜ್ಞಾನಾದೇವ ಪ್ರವೃತ್ತಿ ಉತ್ಪತ್ತೇ. ಟೀಕಾಕೃತ್ಪಾದ ಹೇಳ್ತಾರೆ, ಇಷ್ಟ ಸಾಧನತ್ವ ಇಲ್ಲದೆ ಇದ್ದರೆ ಅಲ್ಲಿ ಯಾರೇನು ಜಪ್ಪಯ್ಯ ಅಂತ ಹೇಳಿ ಯಾರೇನು ಮಾಡೋದಿಲ್ಲ. ಬಹಳ ಒಳ್ಳೆ ಫಸ್ಟ್ ಕ್ಲಾಸ್ ಜಿಲೇಬಿ ದ್ವಾದಶಿ ಅದ, ಅದಕ್ಕೋಸ್ಕರ ಹೇಳ್ತೇನೆ. ಏಕಾದಶಿ ಅದ್ರ ವರ್ಣನೆ ಮಾಡ್ತಿರ್ಲಿಲ್ಲ ನಾನು. ಯಾಕೆ ನಿಮ್ಮ ಬಾಯಿಗೆ ನೀರು ಬಂತಂದ್ರೆ ನಾನು ಉಪವಾಸ ಕೆಡಿಸಿದಂತೆ ಆಗ್ತದೆ. ಇವತ್ತು ದ್ವಾದಶಿ ಅಂತ ಹೇಳ್ತೇನೆ. ಒಳ್ಳೆ ಸರಿಯಾಗಿ ಹಿಂದಿನ ದಿವಸ ಸಾಯಂಕಾಲ ಸರಿಯಾಗಿ ಉದ್ದಿನ ಬೇಳೆ ರುಬ್ಬಿ ಮೈದಾ ಮಿಕ್ಸ್ ಮಾಡಿ ಕಲಸಿರಬೇಕು. ಪರ್ಮೆಂಟ್ ಸರಿಯಾಗಿ ಆಗಿರಬೇಕು. ಮರುದಿವಸ ಬಿಸಿ ಬಿಸಿ ಎಣ್ಣೆಯಲ್ಲಿ ಹಾಕಿ ಕರೆದ್ರೆ ಕುರು ಬಂದಿರಬೇಕು. ಅದನ್ನು ಸಕ್ಕರೆ ಪಾಕ ಅಷ್ಟೇ ಅಲ್ಲ, ನಂತರ ಜೇನುತುಪ್ಪದಲ್ಲಿ ಎದ್ದಿದ್ರೆ ಎಂಥ ಅದ್ಭುತ ಜಿಲೇಬಿ ಆಗ್ತದೆ. ಅಂಥ ಅದ್ಭುತ ಜಿಲೇಬಿ ತಿನ್ನು ಅಂತಿಕೊಂಡಂತಂದ್ರೆ ಆಂಧ್ರ ಪ್ರದೇಶದವರು ಕೈ ಮುಗಿತಾರೆ. ನಮಗೆ ಉಪ್ಪಿನಕಾಯಿ ಅಥವಾ ತೊಕ್ಕು ಹಾಕೋದಿದ್ರೆ ಹಾಕ್ರಿ, ನಿಮ್ಮ ಜಿಲೇಬಿ ನಮ್ಗೆ ಬೇಡ. ಅವನಿಗೆ ಇಷ್ಟ ಇಲ್ಲ, ನೀವು ಬೇಕಾದಷ್ಟು ಹೇಳಿದ್ರು ತಿನ್ನೋದಿಲ್ಲ ಅವನು. ಆದ್ದರಿಂದ ಪ್ರವೃತ್ತಿಗೆ ಇಷ್ಟ ಸಾಧನತ್ವ ಬೇಕು. ಎಷ್ಟೇ ಫಸ್ಟ್ ಕ್ಲಾಸ್ ಆಂಧ್ರ ಪ್ರದೇಶದ ಹುಣಸೆಹಣ್ಣು ಹೆಚ್ಚಾಕಿ ಗೊಜ್ಜು ತಯಾರು ಮಾಡ್ರಿ, ಉತ್ತರ ಕರ್ನಾಟಕದವನಿಗೆ ಬೆಲ್ಲ ಹಾಕದೇ ಇದ್ರೆ ಅವ್ನು ಜಪ್ಪ ಅಂದ್ರೆ ತಿನ್ನೋದಿಲ್ಲ. ಪ್ರವೃತ್ತಿಗೆ ಇಷ್ಟ ಸಾಧನ ಅದು ನನಗೆ ಸೇರ್ತದೆ, ನನಗೆ ಅದು ಲಾಭದಾಯಕ ಇದೆ ಅಂತಿಕೊಂಡಂತನ್ನೋದಲ್ಲೇ ಮನುಷ್ಯ ಪ್ರವರ್ತನ ಆಗ್ತಾನೆ, ಇಲ್ಲದೆ ಪ್ರವರ್ತನ ಆಗೋದಿಲ್ಲ. ಮಕ್ಕಳಿಗೆ ಮಧ್ಯಾಹ್ನ ಹೋಗಿ ರಣ ಬಿಸಿಲು, ಹೋಗಿ ಒಂದು ಸಾಮಾನು ತಗೊಂಡ್ಬಾರೋ ಆಚಾರ್ಯ ಹೇಳ್ತಾರೆ. ಅನಧಿಗಂತರು ತಿಳಿದದ್ದನ್ನು ಪುನಃ ತಿಳಿಸುವ ಅವಶ್ಯಕತೆ ಇಲ್ಲ, ಅದು ಪ್ರಮಾಣವಲ್ಲ ಅಂತನ್ನುವ ನಿಮ್ಮ ಯುಕ್ತಿಗೂ ಅರ್ಥವಿಲ್ಲ. ಕೇವಲ ಕಾರ್ಯತಾ ಜ್ಞಾನ ಇದ್ದರೂ ಪ್ರವೃತ್ತಿ ಆಗಲೇಬೇಕು ಅಂತ ನಿಯಮವಿಲ್ಲ. ಆಗ ತಕರಾರು ತೆಗಿತಾರೆ. ಚಂದ್ರಮಂಡಲಕ್ಕೆ ಹೋಗ್ಬೇಕು ಅಂತ ನನಗೆ ಇಷ್ಟ ಅದ, ನಾ ಪ್ರವರ್ತನ ಆಗ್ತೇನೇನು? ಅದಕ್ಕೆ ಎಷ್ಟು ಹಣ ಬೇಕಾಗ್ತದೆ, ಆ ಟ್ರೈನಿಂಗ್ ಎಷ್ಟು ಬೇಕಾಗ್ತದೆ, ಆ ಧೈರ್ಯ ಬೇಕಾಗ್ತದೆ, ಆ ವಯಸ್ಸು ಬೇಕಾಗ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ನೋಡಪ್ಪ, ಇಷ್ಟ ಸಾಧನ ಅಂತಂದ ಕ್ಷಣಕ್ಕೆ ಅಸಾಧ್ಯವಾದದ್ದನ್ನು ಇಷ್ಟ ಮಾಡಬೇಕು ಅಂತ ನಾವೇನೋದಿಲ್ಲ. ಕೃತಿ ಸಾಧ್ಯವಾದ ಇಷ್ಟ ಸಾಧನತ್ವವೇ ಪ್ರವೃತ್ತಿಯ ಕಾರಣ ಅಂತ ಅನ್ನೋದು ನಾವು ಹೇಳಿದ್ದೇವೆ. ನೀವು ಅದನ್ನು ಹೇಳ್ತೀರಿ, ಇದೊಂದು ದೊಡ್ಡ ಸ್ಥಿತಿ. ಆದ್ದರಿಂದಾಗಿ ವ್ಯಾಕರಣ, ಜ್ಯೋತಿಷ್ಯ, ಇತಿಹಾಸ, ಪುರಾಣ, ಶಾಸ್ತ್ರ ಇವು ಸಿದ್ಧವಾದ ವಿಚಾರಗಳನ್ನೇ
ಅಂದರೆ ಮೊದಲು ಅದು ಯಾವುದರ ಬಗ್ಗೆ ಒಂದು ನಮಗೊಂದು ಕಾನ್ಸೆಪ್ಟ್ ಇದೆ, ಅದರ ಬಗ್ಗೆನೇ ಇವತ್ತು ಭಾಗವತ ಪ್ರವಚನ ಇದೆ ಅಂತಂದರೆ ಭಾಗವತ ಅಂತ ಹೆಸರು ಗೊತ್ತಿದೆ ಇದ್ದವನು ಪ್ರವಚನಕ್ಕೆ ಬರ್ತಾನೇನೋ, ಬರೋದಿಲ್ಲ. ಭಾಗವತದ ಬಗ್ಗೆ ಗೊತ್ತಿದ್ದವನು ವಿಷಯ ತಿಳಿದುಕೊಳ್ಳೋದಕ್ಕೋಸ್ಕರ ಭಾಗವತಕ್ಕೆ ಬರ್ತಾನೆ. ಆದ್ದರಿಂದ ಸಿದ್ಧ ಸಾಧನದಲ್ಲಿ ಸಿದ್ಧವಾದದ್ದನ್ನು ಪ್ರತಿಪಾದನೆ ಮಾಡೋದು ಅಪ್ರಮಾಣ ಅಂತ ಹೇಳಿಕ್ಕೆ ಬರೋದಿಲ್ಲ. ಸಿದ್ಧವಾಗಿರ್ತಕ್ಕಂಥದ್ದು ಕೂಡ ಅದರ ಬಗ್ಗೆ ವಿವರಣೆ ಮಾಡೋದು ಪ್ರಮಾಣ, ವ್ಯಾಕರಣಾದಿ ಶಾಸ್ತ್ರಗಳಂತೆ ಅಂತ ಆಚಾರ್ಯ ಹೇಳಿದ ನಂತರ ಇನ್ನೊಬ್ಬ ವ್ಯಕ್ತಿ ತಕರಾರು ತೆಗಿತಾನೆ. ವ್ಯಾಕರಣವೇ ಅಪ್ರಮಾಣ, ವ್ಯಾಕರಣ ಬೇಕಾಗಿಲ್ಲ. ವ್ಯಾಕರಣ ಕಲಿಯದೆ ನಾವು ವ್ಯವಹಾರ ಮಾಡಂಗಿಲ್ಲೇನು, ಭಾಷಾ ವ್ಯವಹಾರ ಮಾಡಂಗಿಲ್ಲೇನು? ಎಷ್ಟು ಮಂದಿಗೆ ವ್ಯಾಕರಣ ಗೊತ್ತದ? ಸಣ್ಣ ಕೂಸುಗಳು ಮತ್ತೊಂದು ಮಾತು ಕಲಿತಾವೆ. ಓಕೆ, ಸ್ವರ ಅಂದ್ರೇನು, ವ್ಯಂಜನ ಅಂತಂದ್ರೇನು, ಸಂಧಿ ಅಂದ್ರೇನು, ಸಮಾಸ ಅಂದ್ರೆ ಏನು ಗೊತ್ತದವ್ರಿಗೆ? ಭಾಷೆಗೆ ವ್ಯವಹಾರಕ್ಕೆ ವ್ಯಾಕರಣ ಬೇಕೇ ಅಂತ ನಿಯಮವಿಲ್ಲ. ವ್ಯಾಕರಣಶಾಸ್ತ್ರ ಬೇಕಾಗಿಲ್ಲ, ಅಪ್ರಮಾಣ ಅಂತ ಹೇಳಿ ಒಬ್ಬರು ಪೂರ್ವಪಕ್ಷ ಮಾಡ್ತಾರೆ. ಅದಕ್ಕೆ ಟೀಕಾಕೃತ್ಪಾದರು ಏನು ಉತ್ತರ ಕೊಡ್ತಾರೆ, ಎಷ್ಟು ಸುಂದರವಾದ ಉತ್ತರ ಕೊಡ್ತಾರೆ, ಎಷ್ಟು ಅಭ್ಯಾಸಪೂರ್ಣವಾದ ಉತ್ತರ ಕೊಡ್ತಾರೆ. ಅದನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಆಚಾರ್ಯರ ಅಭಿಪ್ರಾಯಗಳು, ಶ್ರೀಮದ್ ಟೀಕಾಕೃತ್ಪಾದರ ಅಭಿಪ್ರಾಯಗಳು ನಮ್ಮ ಅನುಭವಕ್ಕೆ ಬಹಳ ಸಮೀಪವಾಗಿರ್ತವೆ. ಅದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇವತ್ತು ನೀವು ತಿಳಿದುಕೊಂಡದ್ದೇನು? ನಮಗೆ ಪ್ರವೃತ್ತಿ ಉಂಟಾಗಬೇಕಾಗಿದ್ದರೆ ಅದು ನಮಗೆ ಬೇಕಾಗಿರಬೇಕು, ನಮಗೆ ಅದು ಪ್ರಿಯವಾಗಿರಬೇಕು, ಅಲ್ಲಿ ನಾವು ಪ್ರವೃತ್ತರಾಗ್ತೇವೆ. ಆನಂತರ ಗೊತ್ತಿದ್ದ ವಿಷಯದಲ್ಲಿ ಹೆಚ್ಚಿಗೆ ತಿಳಿದುಕೊಳ್ಳಲು ಪ್ರಯತ್ನ ಮಾಡ್ತೇವೆ. ಆದ್ದರಿಂದ ಸಿದ್ಧ ವಿಷಯದಲ್ಲಿಯೂ ಕೂಡ ಪ್ರಾಮಾಣ್ಯ ಇದ್ದೇ ಇದೆ ಅಂತನ್ನೋ ಎರಡು ವಿಷಯಗಳನ್ನು ನಮಗೆ ಬಹಳ ಸುಂದರವಾಗಿ ಟೀಕಾಕೃತ್ಪಾದ ಶ್ರೀಮದಾಚಾರ್ಯರು ಮತ್ತು ಟೀಕಾಕೃತ್ಪಾದರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಭೀಮಸೇನನ, ಇಲ್ಲಿವರೆಗೂ ಭೀಮಸೇನ ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಈ ವಿಷಯದಲ್ಲಿ ನೀವು ಕೇಳಿದ್ದೀರಿ. ಪರಮಾತ್ಮನಿಗೂ ಶ್ರೀಕೃಷ್ಣನಿಗೂ ಭೀಮಸೇನನಿಗೂ ಎಷ್ಟು ಸಖ್ಯ ಇತ್ತು, ಅವರಲ್ಲಿ ಎಷ್ಟು ಸತಿಯಿಂದ ಒಬ್ಬರಿಗೊಬ್ಬರು ಮಾತನಾಡ್ತಾ ಇದ್ದರು, ಅದನ್ನು ಕೇಳಿದ್ದೆ. ಇವತ್ತು ಆತ್ಮನಿವೇದನ, ಆತ್ಮನಿವೇದನ ಅಂತಂದ್ರೆ ಏನರ್ಥ? ಉಳಿದಲ್ಲಿ ಹೇಳ್ತಾರೆ ಸರೆಂಡರ್, ನಮ್ಮನ್ನು ಸರೆಂಡರ್, ಆತ್ಮನನ್ನು, ನನ್ನನ್ನು ನಾನು ನಿವೇದನ ಮಾಡುವುದು ಅಲ್ಲ. ಆತ್ಮ ಅಂದರೆ ತನ್ನ ಬಗ್ಗೆ, ಆತ್ಮ ಅಂದರೆ ಪರಮಾತ್ಮನ ಬಗ್ಗೆ ಸರಿಯಾಗಿ ಅವರಿಬ್ಬರ ಮಧ್ಯದಲ್ಲಿರ್ತಕ್ಕಂಥ ಅಂತರವನ್ನು ತಿಳಿದುಕೊಳ್ಳುವುದೇ ಆತ್ಮನಿವೇದನ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಸಾಧನ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾಣ್ಯತ. ಆದ್ದರಿಂದಾಗಿ ಆತ್ಮನಿವೇದನ ಅಂತಿಕೊಂಡಂತಂದರೆ ನಾನು ಜೀವನಿಗೆ ನನಗೆ ಕರ್ತೃತ್ವ ಇದ್ದರೂ ಕೂಡ ನನಗೆ ಸ್ವತಂತ್ರ ಕರ್ತೃತ್ವ ಇಲ್ಲ. ನಾಹಂ ಕರ್ತ, ನಾನು ಕರ್ತ ಅಲ್ಲ, ಹರಿಕರ್ತ, ಪರಮಾತ್ಮನೇ ಕರ್ತ, ತತ್ಪೂಜಾ ಕರ್ಮ ಸಾಧನ, ನಾನು ಏನು ಮಾಡ್ತೇನೆ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು, ಅದೆಲ್ಲವೂ ಆ ಭಗವಂತನ ಪೂಜೆಗೆ ಸಾಧನವಾಗಿದೆ, ಅವನನ್ನು ಸಂತೋಷಪಡಿಸುವುದಕ್ಕೋಸ್ಕರ ಸಾಧನವಾಗಿದೆ. ಇನ್ನು ಆದರೂ ಕೂಡ ನಾನು ಮಾಡ್ತೇನಲ್ಲ, ನಾಹಂ ಕರ್ತ ಅಂತ ತಿಳ್ಕೊಂಡು ಅಂತ ಹೇಳಿದ್ರು, ತಥಾಪಿ ಮತ್ಕೃತ, ನಾನು ಮಾಡಿದ ಪೂಜೆ ಅಂತ ತಿಳ್ಕೊಂಡು ಅಂತಂತಾರೆ.
ಕರ್ತ ಅಲ್ಲ ಅಂತಂತೀರಿ, ನಾನು ಮಾಡ್ತೀನಿ ಮಾಡಿದ್ದು ಅಂತ ತಿಳ್ಕೊಂಡಂತೀರಿ. ಹೌದು, ನಾವು ಕರ್ತ ಹೌದು ಕರ್ತ ಅಲ್ಲ ಎರಡೂ ಸರಿ. ಕರ್ತ ಹೌದು ಕರ್ತ ಅಲ್ಲ ಅಂದ್ರೆ ಏನರ್ಥ? ನಾವು ಚೇತನರು, ನಮ್ಮ ಚೇತನರಾದ್ದರಿಂದಾಗಿ ಜೀವನಿಗೆ ಜ್ಞಾನ ಇಚ್ಛಾ ಕ್ರಿಯೆಗಳು ಅವನ ಸ್ವಭಾವ. ಅನಾದಿ ಕಾಲದಿಂದ ನಮ್ಮ ಜೊತೆಗಿವೆ, ಕ್ರಿಯಾ ನಮ್ಮ ಜೊತೆಗಿದೆ, ಅದನ್ನು ಕರ್ತೃತ್ವ ಇದೆ ನಮಗೆ. ಆದರೆ ಸ್ವತಂತ್ರ ಕರ್ತೃತ್ವ ಇಲ್ಲ. ಈ ದತ್ತ ಸ್ವಾತಂತ್ರ್ಯ ಇತ್ತ ತಲೆ ಕಟ್ಕೊಂಬೋರೋ ಜಾಸ್ತಿ ಜನ. ಕೆಡಿಸ್ಕೊಳ್ಬೇಡ. ದತ್ತ ಸ್ವಾತಂತ್ರ್ಯ ಅಂದ್ರೆ ಅರ್ಥ ಏನು? ಸ್ವಾತಂತ್ರ್ಯ ಅಂತ ತಿಳ್ಕೊಂಡಂತಂದ್ರೆ ಕ್ರಿಯಾ ಅಂತ ತಿಳ್ಕೊಂಡಂತ. ದತ್ತ ಸ್ವಾತಂತ್ರ್ಯ ಅಂತಂದ್ರೆ ಪರಮಾತ್ಮನ ಪ್ರೇರಣೆಯಿಂದ ಮಾಡುವ ಕ್ರಿಯೆ ಅಷ್ಟೆ. ಕ್ರಿಯೆ ಮಾಡುವ ಸಾಮರ್ಥ್ಯ ನಮ್ಮಲ್ಲಿದೆ, ಆದರೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ಪ್ರವೃತ್ತರಾಗುವುದಿಲ್ಲ. ಆದ್ದರಿಂದಾಗಿ ಪರಮಾತ್ಮ ಸ್ವತಂತ್ರ ಕರ್ತ, ಅವನು ಯಾರ ಅಧೀನದಲ್ಲ. ನಾವು ಕ್ರಿಯೆ ಮಾಡಬೇಕಾಗಿದ್ರು ಮೊದಲು ನಮ್ಮ ಅಸ್ತಿತ್ವ ದೇವರು ಕೊಡಬೇಕು, ಸತ್ತ ಕೊಡಬೇಕು, ನಮ್ಮಲ್ಲಿರ್ತಕ್ಕಂಥ ಕ್ರಿಯೆ ಜಾಗೃತಗೊಳಿಸ್ಬೇಕು. ಆ ನಂತರ ಆ ಜ್ಞಾನ ಕೊಡಬೇಕು. ಸತ್ತ, ಪ್ರಮಿತಿ, ಪ್ರವೃತ್ತಿ. ಧ್ರುವ ಆಕಾಶದ ಕಡೆಗೆ ಲಕ್ಷ್ಯ ಇಟ್ಟು ಅಲ್ಲಿ ಎದುರಿಗೆ ಕೇವಲ ವಾಸುದೇವನನ್ನು ಕಾಣ್ತಾ ತಪಸ್ ಮಾಡ್ತಾ ಇದ್ದ. ಹೀಗೆ ನೋಡ್ತಾ ಇರುವಾಗ ಆ ವಾಸುದೇವ ಮೂರ್ತಿ ಮಾಯವಾಯಿತು. ಮಾಯವಾದ ಕ್ಷಣಕ್ಕೆ ಗಾಬರಿಯಾಗಿ ಎದುರು ನೋಡ್ತಾನೆ. ಪರಮಾತ್ಮ ಎದುರು ನಿಂತ್ಕೊಂಡಿದ್ದಾನೆ. ಯಾವ ಪರಮಾತ್ಮನ ದರ್ಶನಕ್ಕೋಸ್ಕರ ಸಾವಿರಾರು ವರ್ಷ ದೇವತೆಗಳ ಪ್ರಕಾರ 6 ತಿಂಗಳು ಅಂತ ಕೆಲವು ಕಡೆಗಿದೆ ಅವ್ರ ದೇವಮಾನದಿಂದ ತಪಸ್ಸು ಮಾಡಿದ್ನು. ಯಾವನ ದರ್ಶನಕ್ಕೋಸ್ಕರ ಹಾತೊರಿತಾ ಇದ್ನು, ಯಾವನ ದರ್ಶನಕ್ಕೋಸ್ಕರ ಊಟ ಬಿಟ್ಟು ಪ್ರತಿಯೊಂದು ಬಿಟ್ಟು ಶ್ವಾಸೋಚ್ಛ್ವಾಸವನ್ನು ನಿರೋಧ ಮಾಡಿ ಯಾವನ ದರ್ಶನಕ್ಕೆ ಹಾತೊರಿತಾ ಇದ್ದ, ಎದುರಿಗೆ ಆ ಪರಮಾತ್ಮನ ನೋಡಿ ಮಾತೇ ಹೊರಡಲಿಲ್ಲ. ಧ್ರುವ ಮೂಕ ಎಲ್ಲ ಮಾತಾಡ್ಲಿಕ್ಕೆ ಬರ್ತಿತ್ತು, ಮಾತಾಡುವ ಶಕ್ತಿ ಇದೆ, ಮಾತು ಹೊರಡಲಿಲ್ಲ. ಪರಮಾತ್ಮ ತನ್ನ ಬಲಗೈ ಶಂಖ ಹಿಡಿದುಕೊಂಡು ಬಲಗೈಯಿಂದ ಅವನಿಗೆ ಕಿವಿ ಮೇಲೆ ಮುಟ್ಟಿಸ್ತಾನೆ. ಆಗ ಅವನ ಮಾತು ಪ್ರಾರಂಭ ಆಗ್ತದೆ. ಇದೇ ಅಸ್ವತಂತ್ರ ಕರ್ತೃತ್ವ ಇದೆ. ಆದರೆ ಪರಮಾತ್ಮನ ಪ್ರೇರಣೆ ಇಲ್ಲದೆ ಮಾತು ಕೂಡ ಹೊರಡೋದಿಲ್ಲ. ಪ್ರವಚನ ವಿಷಯ ಕೊಟ್ಟಿರ್ತಾರೆ, ವಿಷಯ ಗೊತ್ತಿದೆ, ಬೇಕಾಟು ವಿಚಾರ ಮಾಡ್ಕೊಂಡು ಬಂದಿರ್ತೇವೆ. ಕೆಲವು ಸಲ ನಿಮಗೆ ಹೆಂಗೆ ಆಗ್ತದೆ, ನೀವು ಲಕ್ಷ್ಯ ಕೊಟ್ಟಿರಬೇಕು, ಒಂದೆರಡು ಅರ್ಧ ಸೆಕೆಂಡ್ 10-15 ಸೆಕೆಂಡ್ ಸುಮ್ಮನೆ ಕೂತ್ಬಿಡ್ತೀವಿ, ಮುಂದೆ ಏನು ಮಾತನಾಡಬೇಕು ಹೊಳೆಯಂಗೆ ಇಲ್ಲ. ಪರಮಾತ್ಮ ಪ್ರೇರಣೆ ಮಾಡಿದರೆ ಆಗ ವಿಷಯಗಳು ಹೊಳಿತಾ ಹೋಗ್ತವೆ. ನಾಹಂ ಕರ್ತ ಹರಿಕರ್ತ. ಆದರೆ ನಾನು ಮಾಡೋದು ತತ್ಪ್ರಸಾದೇನ. ಈ ಭಾವನಾ ಅಂತ ತಿಳ್ಕೊಂಡಂತೇನಿದೆ, ಇದೇ ಆತ್ಮನಿವೇದನ. ನನಗೂ ಪರಮಾತ್ಮನಿಗಿರುವ ಅಂತರವನ್ನು ತಿಳಿದುಕೊಂಡು ನನ್ನಲ್ಲಿರುವ ಸ್ವತಂತ್ರ ಕರ್ತೃತ್ವ, ಪರಮಾತ್ಮನಲ್ಲಿ ಸ್ವತಂತ್ರ ಕರ್ತೃತ್ವವನ್ನು ತಿಳಿದುಕೊಂಡು ಅವನ ಪ್ರೇರಣೆಯಿಂದ, ಅವನ ಅನುಗ್ರಹದಿಂದ ನನ್ನ ಕ್ರಿಯೆ ನಡೆದಿದೆ. ಆದ್ದರಿಂದಾಗಿ ಅವನೇ ಸ್ವಾಮಿ, ನಾನು ಸೇವಕ ಅಂತನ್ನುವ ಸತತವಾಗಿರ್ತಕ್ಕಂತಹ ಚಿಂತನೆ ಅಂತ ತಿಳ್ಕೊಂಡಂತೇನಿದೆ, ಇದಕ್ಕೆ ಆತ್ಮನಿವೇದನ ಅಂತ ತಿಳ್ಕೊಂಡಂತೆಲ್ಲ ಕರೀತಾರೆ. ಆದ್ದರಿಂದಲೇ ಸುಮಧ್ವಜ ಹೇಳ್ತದೆ, ಕರಿಷ್ಯಮಾಣಾನಿ ತತ್. ಭೀಮಸೇನ್ ದೇವರು ಒಂದೊಂದಾಗಿ ಬಕಾಸುರನ ಸಂಹಾರ ಮಾಡಿದ್ರು, ಕೃಷ್ಣಾರ್ಪಣ ಅಂತಂದ್ರು. ನಾನು ಮಾಡಿದ ಇದು ನಿನ್ನ ಪೂಜೆ ಅಂತ ತಿಳ್ಕೊಳ್ತೇವೆ. ಆದರೆ
ನಿನ್ನ ಪೂಜೆಗೆ ನಾನಿವತ್ತಿನ ಬಕಾಸುರನವದ ಸಾಧನವಾಗಿದ್ದರೂ ಕೂಡ ಇದನ್ನು ಮಾಡಲಿಕ್ಕೆ ಪ್ರೇರಣೆ ಸಾಮರ್ಥ್ಯ ಕೊಟ್ಟವನು ನೀನು ಪರಮಾತ್ಮ. ಆದ್ದರಿಂದಾಗಿ ನಿನ್ನ ಇಚ್ಛೆಯಂತೆ ನಾನು ನಡೀತೇನೆ. ನೀನು ನನಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿ. ಆದರೆ ನಿನ್ನ ಹತ್ರ ಏನು ಬೇಕಾದ ಬೇಡಿದ್ರೆ ಅಷ್ಟೇ ಕೊಟ್ಟು ಹೋಗ್ಬಿಡ್ತೇವೆ. ನಿನ್ನ ಹತ್ರ ನಾನು ಕೇಳೋದು ಎರಡೇ, ಜ್ಞಾನ ಭಕ್ತಿ ಹರೇ ತೃಪ್ತಿ. ಜ್ಞಾನ ಭಕ್ತಿ ಕೊಡು, ನಿನ್ನ ಪ್ರೇರಣೆಯಿಂದ ನಾನು ಮಾಡಿದ ಕಾರ್ಯಗಳಿಂದ ತೃಪ್ತನಾಗು, ಅಷ್ಟೇ. ಇದಕ್ಕಿಂತ ಬೇರೆ ಏನು ಬೇಡಂಗಿಲ್ಲ ನಾನು. ಯಾಕಂದ್ರೆ ನಿಷ್ಕಾಮ ಕರ್ಮವೇ ಪರಮಾತ್ಮನ ಪೂಜೆ ಆಗ್ತದೆ. ಸಕಾಮ ಕರ್ಮ ಎಂದಿಗೂ ಪರಮಾತ್ಮನ ಪೂಜೆ ಆಗೋದಿಲ್ಲ. ಭಗವಂತ ಸಂತೃಪ್ತನಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ರುಚಿ ರುಚಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಮಾಡಿ ಹಾಕಿದರೆ ಅದು ಪರಮಾತ್ಮನಿಗೆ ಪೂಜೆ ಆಗ್ತದೆ. ಅದರ ಬದಲಾಗಿ ಹೆಂಡತಿಗೆ, ನೋಡು ನನಗೆ ಜಿಲೇಬಿ ಸೇರ್ತದ, ನನಗೆ ಮೇದುವಾಡ ಸೇರ್ತದ, ಆನಂತರ ಅದು ಸೇರ್ತ ಮಾಡು, ಹಾಗೆ ದೇವ್ರಿಗೂ ನೈವೇದ್ಯ ತೋರಿಸೋಣ, ನಮ್ಗೆ ಸೇರ್ತ ತಿನ್ನೋಣ. ಅವತ್ತು ತೋರಿಸಿದ ನೈವೇದ್ಯ ದೇವರು ಸ್ವೀಕಾರ ಮಾಡೋದಿಲ್ಲ. ಪರಮಾತ್ಮನು ಸಂತುಷ್ಟನಾಗಲಿ ಅಂತ ತಿಳ್ಕೊಂಡು ಅಂತೇಳಿ ಮಾಡು. ತತ್ಪ್ರಸಾದೇನ ನಾಣ್ಯಥ. ಮತ್ತು ಇದು ಪೂಜಾ ಸಾಧನ. ಅಹಂ ಕರ್ತ ಹರಿಕರ್ತ ತತ್ ಪೂಜಾ ಕರ್ಮ ಸಾಧನಂ. ಸಕಲ ಕರ್ಮಗಳು ಅವನ ಪೂಜೆಯ ಸಾಧನ ಅಂತ ಅನ್ಸ್ಕೊಂಡು ಅವನ ಸಂತೃಪ್ತಿಗೆ ಕಾರಣೀಭೂತವಾಗ್ತವೆ. ಇದನ್ನ ಭೀಮಸೇನ ದೇವರು ತಮ್ಮ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಮಾಡಿ ತೋರಿಸಿದ್ದಾರೆ. ಭೀಮಸೇನ ದೇವರು ದುಶ್ಯಾಸನನನ್ನು ಸಂಹಾರ ಮಾಡಿದರು. ಸಂಹಾರ ಮಾಡಿದಾಗ ಅವರಿಗೆ ಅಲ್ಲಿ ನರಸಿಂಹದೇವರು ಕಂಡಿದ್ದಾರೆ, ದುಶ್ಯಾಸನ ಕಾಣತ್ಲಿಲ್ಲ. ನರಸಿಂಹದೇವರು ನಿಂತು ಆ ದುಶ್ಯಾಸನನ್ನು ಸಂಹಾರ ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಂತ ಹೇಳಿ ಅಲ್ಲಿ ನರಸಿಂಹದೇವರನ್ನು ಕಂಡ್ರೆ ಹೊರತು ದುಶ್ಯಾಸನ ನಾನು ಕೊಂದೇನೆ, ಅವನ ಎದೆಗುಂಡಿಗೆ ಹೊಡೆದೇನೆ, ಅವನ ರಕ್ತವನ್ನು ನಾನು ಇದು ಮಾಡೇನೆ, ಅವರಿಗೆ ಆ ಕಂಡದ್ದು ಮನ್ಯು ಸೂಕ್ತ ಮಾತ್ರ. ಮನ್ಯು ಸೂಕ್ತ ಅಷ್ಟೇ ಅಲ್ಲ, ಮನ್ಯು ಸೂಕ್ತದಲ್ಲಿ ವರುಣ ಶಬ್ದ ಮೇಲೆ ಮೇಲೆ ಬರ್ತದೆ. ವರುಣ ಅಂದರೆ ನೀರು, ನೀರಿನ ದೇವತೆ. ಪರಮಾತ್ಮ ಭಗವದ್ಗೀತೆ ರಸೋಹಂ ಅಪ್ಸು ಕೌಂತೆಯ, ಪ್ರತಿಯೊಂದು ಕ್ರಿಯೆಯಲ್ಲಿ ಅದರ ಗುಣಧರ್ಮವನ್ನು, ವಸ್ತುವಿನ ಗುಣಧರ್ಮವನ್ನು ಕೊಡ್ತಕ್ಕಂಥವನು ಪರಮಾತ್ಮನೇ. ಆದ್ದರಿಂದಾಗಿ ನಾನು ದುಶ್ಯಾಸನ ಕೊಂದಿದ್ದೇನೆ ಅಂತ ಭಾವನೆ ಬರಲಿಲ್ಲ ಅವರಿಗೆ. ಎಸ್ತೇ ಮನ್ನು ಅಂತಕೊಂಡು ಅಂತೇಳಿ ಸ್ತೋತ್ರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಂಸೃಷ್ಟಂ ಧನಮಭಯಂ ಸಮಾಕೃತಮಸ್ಮಭ್ಯಂ ದತ್ತಾಂ ವರುಣಶ್ಚ ಮನ್ಯೋ. ಅಲ್ಲೂ ಕೂಡ ವರುಣ ಅಂತ ಕರೀತಾರೆ. ಪರಮಾತ್ಮ ನರಸಿಂಹದೇವರೇ ಸಂಸೃಷ್ಟಂ ಧನಮಭಯಂ ಸಮಾಕೃತಂ. ನೀನು ಈ ಕೆಲಸವನ್ನು ಮಾಡಿದ್ದವನು ನೀನು, ಆದರೆ ನನ್ನ ಕಡೆಯಿಂದ ಮಾಡಿಸಿ ನನ್ನ ಫಲ ಕೊಡೋದಕ್ಕೋಸ್ಕರ ನೀನು ಐಹಿಕ ಮತ್ತು ಪಾರಲೋಕಕ್ಕೆ ಎರಡು ಫಲವನ್ನು ಕೊಡ್ತೀನಿ. ಉಭಯಂ. ಪರಮಾತ್ಮ ನಿನ್ನ ಸ್ಮರಣೆ ಮಾಡಿದ್ದರಿಂದಾಗಿ ನನಗೆ ಯಾವ ಭಯವೂ ಇಲ್ಲ. ಯಾಕೆ ಶತ್ರುಗಳು ನಿನ್ನ ಹೆಸರು ತೆಗೆದುಕೊಂಡ್ರೆ ಓಡಿ ಹೋಗ್ತಾರೆ. ಇದಕ್ಕೆ ನಹಾಂ ಕರ್ತಾ ಭಾವನ ಅಂತ ಕರೀತಾರೆ. ದುರ್ಯೋಧನನ ಕೊಂದಾಗ
ಭೀಮಸೇನದೇವರಿಗೆ ಕಾಣಿಸಿದ್ದು ಋಷಭ ಸೂಕ್ತ. ದುರ್ಯೋಧನ ಕಾಣಿಸ್ಲಿಲ್ಲ ಅಂತಂದ್ರೆ ದುರ್ಯೋಧನ ಎದುರಿಲಿಲ್ಲ ಅಂತ ಅರ್ಥಲ್ಲ. ಆದರೆ ಅಲ್ಲಿ ನಾವು ಕಾಣುವುದು ಯಾವುದು ಅತ್ಯಂತ ಪ್ರಿಯವಾಗಿರೋದು ಅದನ್ನು ನಾವು ಕಾಣ್ತಾ ಇದ್ದೀವಿ. ನಿನ್ನೆ ಮಠಕ್ಕೆ ಹೋಗಿದ್ದೀವಿ. ಮಠಕ್ಕೆ ಹೋದಾಗ ಅಲ್ಲಿ ನನಗೆ ನೆನಪಾಗಿದ್ದು ನನ್ನ ಮೊಮ್ಮಗಳು. ಮಠಕ್ಕೆ ಹೋದಾಗ ಊಟಕ್ಕೆ ಕೂತಾಗ ನಿಮ್ಮ ಮೊಮ್ಮಗಳಕ್ಕೆ ನೆನಪಾಯ್ತಪ್ಪ? ಇಲ್ಲ, ಡ್ರೈ ಫ್ರೂಟ್ಸ್ ಲಾಡು ಮಾಡಿದ್ರು ನನ್ನ ಮೊಮ್ಮಗಳಿಗೆ ಸೇರಿ. ನನಗೆ ಡ್ರೈ ಫ್ರೂಟ್ ಲಾಡು ಕಾಣಿಸ್ಲಿಲ್ಲ, ಅಲ್ಲೇ ನನ್ನ ಮೊಮ್ಮಗಳು ಕಾಣಿಸಿಲ್ಲ. ನಮ್ಮ ಯೋಗ್ಯತೆ ಇಷ್ಟೇ. ಆದರೆ ಭೀಮಸೇನ ದೇವರಿಗೆ ಕಾಣಿಸಿದ್ದು ದುಶ್ಯಾಸನ ದುರ್ಯೋಧನರಲ್ಲ, ಮನ್ಯು ಸೂಕ್ತ ಮತ್ತು ಋಷಭ ಸೂಕ್ತ. ಅದರಿಂದ ವರ್ಣಿತನಾಗಿರ್ತಕ್ಕಂಥ ಪರಮಾತ್ಮನ ರೂಪ ಅವರು ಕಂಡಿದ್ದಾರೆ. ನಾರಾಯಣಾಸ್ತ್ರವನ್ನು ಅಶ್ವತ್ಥಾಮಾಚಾರ್ಯ ಬಿಟ್ಟರು. ದ್ರೋಣಾಚಾರ್ಯರನ್ನ ದೃಷ್ಟದ್ಯುಮ್ನ ಕೊಂದಿದ್ದಾನೆ ಅಂತ ಗೊತ್ತಾದ ಕ್ಷಣಕ್ಕೇನೆ ಯಾವ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಇಲ್ಲವೋ ಅಂತ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಆಯ್ತು, ಪಾಂಡವರೆಲ್ಲ ನಾಶ ನಿಶ್ಚಿತ ಅಂತ ತಿಳ್ಕೊಂಡಂತಂದಾಗ ಕೃಷ್ಣ ಹೇಳ್ದ, ನಮಸ್ಕಾರ ಮಾಡ್ರಿ, ಅಸ್ತ್ರ ಏನು ಮಾಡೋದಿಲ್ಲ ಅಂತ ತಿಳ್ಕೊಂಡು. ಆದರೆ ಯಾವಾಗಲೂ ಮನಸ್ಸಿನಲ್ಲಿ ನಮಸ್ಕಾರ ಮಾಡೋ ಭೀಮಸೇನದವರಿಗೆ ಪ್ರತ್ಯೇಕ ನಮಸ್ಕಾರ ಮಾಡೋ ಅವಶ್ಯಕತೆ ಏನಿತ್ತು? ಸುಮಧ್ವೇಜಲ್ಲಿ ಹೇಳ್ತಾರೆ, ಸತತಂ ನ ನಮತ್ಯಸು. ನಮಸ್ಕಾರ ಮಾಡಿಲ್ಲ ಅಂತಿಲ್ಲ, ಯಾವಾಗ ನಮಸ್ಕಾರ ಮಾಡ್ತಾರೆ, ಲೋಕ ಇದಕ್ಕೋಸ್ಕರ ನಮಸ್ಕಾರ ಮಾಡ್ತಾರೆ. ಆದರೆ ನಾರಾಯಣಾಸ್ತ್ರದಲ್ಲಿ ಅವರು ಭೀಮಸೇನ ದೇವರು ಕಂಡಿದ್ದು ನಾರಾಯಣಾಸ್ತ್ರ ಅಲ್ಲ, ನಾರಾಯಣ ಕಂಡ. ಆ ಪರಮಾತ್ಮನ ಕಾಣ್ತಾ ಆರಾಮಾಗಿ ನಿಂತ್ಕೊಂಡಿದ್ದಾರೆ. ನಾರಾಯಣಾಸ್ತ್ರ ಬೆಂಕಿ ಉಗುಳ್ತಾ ಅವ್ರ ಸುತ್ತಲೂ ಗರ 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 ತಿರುಗ್ತಾ ಇದೆ. ಸಂಪೂರ್ಣ ಬೆಂಕಿಯ ಆಕಾಶಷ್ಟು ಎತ್ತರವಾದ ಬೆಂಕಿ, ಮಧ್ಯದಲ್ಲಿ ಭೀಮ. ಅಲ್ಲಿ ಭಗವಂತನನ್ನ ನೋಡಿ ಆ ಪರಮಾತ್ಮನ ಭೀಕರವಾಗಿರ್ತಕ್ಕಂಥ ಪ್ರಳಯ ಕಾಲದ ರುದ್ರಾಂತಗತ ನರಸಿಂಹದೇವರನ್ನ ಭೀಮಸೇನ ದೇವರು ಸ್ಮರಣ ಮಾಡ್ತಾ ಕೂತ್ಕೊಂಡಿದ್ದಾರೆ. ಸ್ವತಃ ಕೃಷ್ಣ ಹೋಗಿ ಅವರನ್ನು ಬಗ್ಗಿಸಿದ ಹಾಗೆ ಮಾಡಿ ನಾರಾಯಣಾಸ್ತ್ರವನ್ನು ಶಾಂತ ಮಾಡಿದ್ದಾನೆ. ಸಂಪೂರ್ಣ ಭೀಮನ ಜೀವನದ ಉದ್ದಕ್ಕೂ ನಾಮಕರ್ತ ಹರಿಕರ್ತ ಅಂತ ಅನ್ನೋ ಭಾವನೆ ಮೊನ್ನೆ ರಾಸೂಯಾಗದಲ್ಲಿಯೂ ಕೂಡ ಕಂಡಿದ್ದೀರಿ. ಭೀಮಸೇನ ಪರಮಾತ್ಮ ಹೇಳ್ದ, ನೋಡಪ್ಪ, ಜರಾಸಂಧನ ಕೊಲ್ಲಬೇಕು, ಕರ್ಣನ ಸೋಲಿಸ್ಬೇಕು, ಕೀಚಕನ ಸೋಲಿಸ್ಬೇಕು, ನಿಮ್ಮ ಕಡೆಯಿಂದ ಆಗ್ತದೆ ಏನು ಅಂತ ತಿಳ್ಕೊಂಡಂತಂದು, ಆಗ ನನ್ನ ಕಡೆಯಿಂದ ಆಗಂಗಿಲ್ಲಪ್ಪ ಅಂತಂದದ್ದು ಧರ್ಮರಾಜ. ಆಗ ಭೀಮ ಹೇಳಿದ್ದೇನು, ನನ್ನ ಕಡೆಯಿಂದ ಆಗದೆ ಇದ್ದರೂ ಕೂಡ ಹೌದು, ನಮ್ಮ ಕಡೆಯಿಂದ ಆಗಂಗಿಲ್ಲ, ಆದರೆ ದೇವ್ರ ಕಡೆಯಿಂದ ಆಗಂಗಿಲ್ಲೇನೋ. ಸ್ವತಂತ್ರ ಕರ್ತ ಅವನಿದ್ದಾನೆ, ಅವನ ಅನುಗ್ರಹ ಆಯ್ತು, ರಾಸೂಯಾಗಕ್ಕೆ ಮೋಕ್ಷವೂ ಸಿಗ್ತವೆ. ಈ ರೀತಿಯಾಗಿ ನಿಷ್ಕಾಮ ಕರ್ಮಯೋಗ, ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ, ಎಲ್ಲವೂ ಭಗವಂತನ ಸೇವೆ ಅಂತ ತಿಳ್ಕೊಂಡಂತೇಳಿ ಮಾಡ್ತಕ್ಕಂಥ ಪ್ರತಿಯೊಂದು ಕ್ರಿಯೆ ನಾನು ಮಾಡ್ತಾ ಇರಂಗಿಲ್ಲ, ಪರಮಾತ್ಮ ಪ್ರೇರಣೆ ಮಾಡಿ ಮಾಡಿಸ್ತಾ ಇರ್ತಾನೆ. ಅದನ್ನೇ ಇದು ನೀನು ಪೂಜಾ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಮಾಡ್ಲಿಕ್ಕೆ ನಮ್ಗೆ ಏನು ಗಂಟು ಹೋಗ್ತಾರೆ? ಅದನ್ನು ನಾವು ಮಾಡೋದಿಲ್ಲ. ಯಾಕೆ? ನನ್ನಲ್ಲಿ ಅಹಂ ಇದೆ ಅಲ್ಲ, ಈಗೋ ನಾನು ಅಂತ ಅನ್ನೋದು, ನಾನು ಕರ್ತ ಅಂತ ತಿಳ್ಕೊಂಡಂತಕ್ಕಂಥ ತಪ್ಪು ಕಲ್ಪನೆ ಇದೆ. ಅದು ನನಗೆ ನನ್ನ ಹೊಗಳಿ ಎಷ್ಟೋ ಸರ್ತಿಗೆ ಈ ಹಾಸ್ಯ ಮಾಡ್ತಕ್ಕಂಥವ್ರು ಏನೋ ಜೋಕ್ಸ್ ಹೇಳ್ತಾರೆ, ಆದರೆ ಆ ಜೋಕ್ಸ್ ಸರಿ ಇರಂಗಿಲ್ಲ, ಯಾರು ನಗಂಗೇ ಇಲ್ಲ. ಏನ್ರಿ ನಾವು ಜೋಕ್ಸ್ ಹೇಳಿದ್ರೆ ನಗಂಗಿಲ್ಲ?
ಅಂತ ಹೇಳ್ಬೇಕಾಗ್ತದೆ. ಯಾಕೆ ನಾನು ಹೇಳೋನು ನಾನು ಅಂತ ಅನ್ನೋ ಅಹಂಕಾರ ಇರ್ತದೆ. ನನ್ನೊಬ್ಬರು ಶಿಷ್ಯರಿದ್ದರು, ಈಗಿಲ್ಲ ಅವರು ಪಾಪ ಬೇಸದು ಗೃಹಸ್ಥ ಶಿಷ್ಯರು. ಅವ್ರು ಹೇಳ್ತಿದ್ರು, ಆಚಾರ್ಯ ನಿಮ್ಮ ಜೊತೆಗೆ ಅವ್ರು ನನ್ನ ಜೊತೆಗೆ ಎಲ್ಲ ಪ್ರವಚನಕ್ಕೆ ಅಲ್ಲಿ ಬರ್ತಿದ್ರು, ನಿಮ್ಮ ಜೊತೆಗೆ ನಾನು ಪ್ರವಚನಕ್ಕೆ ಬಂದೇನಿ, ಎಷ್ಟು ಮಂದಿ ಸುಧಾರಿಸ್ಯಾರ್ರಿ, ಎಷ್ಟು ಶ್ರಮಪಟ್ಟು ಹೇಳ್ತೀರಿ, ಎಷ್ಟು ಶ್ರಮಪಟ್ಟು ಭಾಗವತ ಸಪ್ತಾಹ ಮಾಡ್ತೀರಿ, 3 ತಾಸು 4 ತಾಸು, ಯಾರು ಸುಧಾರಿಸಂಗಿಲ್ಲ ಬಿಡಂಗಿಲ್ಲ ರೀ, ಯಾಕೆ ತಲೆ ಹೊಡ್ಕೋತೀರಿ ಅಂತಕೊಂಡು ತಮಾಷೆಯಿಂದ ಹೇಳ್ತಿದ್ರು. ಅದಕ್ಕೆ ನಾನು ಹೇಳಿದೆ, ಯಾರು ಸುಧಾರಿಸ್ಬೇಕು ಅಂತ ಭಾಗವತ ಹೇಳಂಗಿಲ್ಲ, ನಾನು ಭಾಗವತ ಹೇಳೋದು ಭಗವಂತನ ತೃಪ್ತನಾಗಲಿ ಅಂತ. ಭಗವತ್ ತೃಪ್ತಿಗೆ ಎಷ್ಟೋ ಜನಗಳನ್ನ ಬೇಯಿಸ್ಕೊಂಡೇನೆ, ಏನು ಆಚಾರ್ಯಗೆ ಹೇಳಿ ಕುಡಿಸಿದ್ರೆ ಸಾಕು 2 ತಾಸು ತಲೆ ತಿಂತಾರೆ ಅಂತ ತಿಳ್ಕೊಂಡು, ನನಗೆ ಅವತ್ತು ತೃಪ್ತಿ ಆಗೋವರೆಗೂ ನಾನು ಬಿಡೋದಿಲ್ಲ. 2 ತಾಸಲ್ಲಿ 2.5 ತಾಸಲ್ಲಿ ಏನೇ ಇರಲಿ. ಇಲ್ಲಿ ನಮ್ಮದೇ ಸ್ಟೇಜ್, ನಮ್ಮ ಶ್ರೋತೃಗಳಿಗೆ ಅಭ್ಯಾಸ ಆಗಿದೆ, ನಾ ಎಷ್ಟು ತಾಸು ಹೇಳಿದ್ರು ಕೇಳ್ತಾರೆ. ಒಂದು ಕಡೆ ಭಾಗವತ ಕರೆದ ಬೆಂಗಳೂರಿನಲ್ಲಿ 1 ಗಂಟೆಯಲ್ಲಿ 2 ಸ್ಕಂದ ಸಾರ ಹೇಳು ಅಂತ ಹೇಳಿದ್ರು. ನನಗೆ 1 ಗಂಟೆಯಲ್ಲಿ ಮೊದಲೇ ಸ್ಕಂದ ಮುಗಿಯಲಿಲ್ಲ, ಅರ್ಧ ಗಂಟೆ ಹೆಚ್ಚಿಗೆ ತೆಗೆದುಕೊಂಡೆ. ಅವರೆಲ್ಲರೂ ಮುಂದೆ ನೋಡಿ, ಆಚಾರ್ಯ ಅರ್ಧ ಗಂಟೆ ಹೆಚ್ಚಿಗೆ ತಗೊಂಡ್ರು. ಅರೆ ಅಲ್ಲಿ ಹೇಳುವವರಿಗೊಂದು ಆನಂದ ಆಗಬೇಕಲ್ಲ, ಏನೋ ಹೇಳಿ ಏನೋ ಅರ್ಧ ಅಲ್ಲೊಂಚೂರು ಹೇಳಿ ಭಾಗವತ್ ಮುಗೀತು ಅಂತ ಹೇಳಿಕ್ಕಾಗ್ತೇನೆ? ಎಲ್ಲಿವರೆಗೂ ಆನಂದ ಆಗೋದಿಲ್ಲ ಆ ಕ್ರಿಯೆ, ಅದು ನಿಷ್ಕಾಮ ಕರ್ಮದ ಆಗೋದಿಲ್ಲ, ಅದು ನಿಷ್ಕಾಮ ಕರ್ಮ ಆಗ್ತದೆ. ಅದಕ್ಕೋಸ್ಕರ ಪ್ರತಿ ಕ್ಷಣದಲ್ಲಿಯೂ ನನಗೆ ನಾನು ಸ್ವತಂತ್ರನಲ್ಲ, ಪರಮಾತ್ಮ ನನ್ನಲ್ಲಿ ನನ್ನ ನಾಮಕನಾಗಿ, ನನ್ನ ನಿಯಾಮಕನಾಗಿ, ನನ್ನ ಪ್ರೇರಕನಾಗಿ ಪ್ರತಿ ಕ್ಷಣದಲ್ಲಿಯೂ ಕೂಡ ನನ್ನಿಂದ ಕಾರ್ಯ ಮಾಡುತ್ತಾ ಇದ್ದಾನೆ ಅಂತನ್ನುವ ಭಾವನೆ ಇದು ಆತ್ಮನಿವೇದನ ಅಂತ ಅನ್ಸ್ಕೊಳ್ತದೆ. ಹೀಗಾಗಿ ನಾನು ಅರ್ಚನಂ ಅಂತಿಕೊಂಡು ಅಂತ ಹೇಳಿ ಅನ್ನುವ ಭಕ್ತಿಯ ವಿಧಾನವನ್ನು ನಿಮಗೆ ತಿಳಿಸುವಾಗ ಒಂದು ಮಾತು ನಾನು ಹೇಳಿದ್ದೆ. ಭೀಮಸೇನ ದೇವರು ಜೀವನದ ಉದ್ದಕ್ಕೂ ಭಗವಂತನ ಪೂಜೆ ಮಾಡಿದ್ದಾರೆ. ಯಾಕೆ? ಭೀಮಸೇನ ದೇವರು ಕ್ಷತ್ರಿಯರಾಗಿ ಅವತರಿಸಿದ್ದರಿಂದಾಗಿ ಭೂಭಾರ ಹರಣ ಮಾಡುವುದು ಕ್ಷತ್ರಿಯರಿಗೆ ಭಗವಂತನ ಪರಮ ಪೂಜೆ. ನಾವು ಬ್ರಾಹ್ಮಣರು, ನಮ್ಮ ಪರಮ ಪೂಜೆ ಏನು? ಶಾಸ್ತ್ರಾಧ್ಯಯನ ಮಾಡಬೇಕು. ಅಧ್ಯಯನ, ಅವ್ರ ಪ್ರವಚನ ಕೇಳು, ಇವ್ರ ಪ್ರವಚನ ಕೇಳು, ಮತ್ತೊಂದು ಪುಸ್ತಕ ಕೇಳು, ಇನ್ನೊಬ್ರು ಕೇಳು, ಪುಸ್ತಕ ಓದು. ಪರಮಾತ್ಮನ ಬಗ್ಗೆ ಸತತವಾಗಿ ಆ ಪ್ರವೃತ್ತಿಯಲ್ಲಿ ಇರಬೇಕು. ಅಧ್ಯಯನ, ಅಧ್ಯಾಪನ. ನಾನು ತಿಳಿದ ಭಗವಂತನ ಬಗ್ಗೆ ಇರ್ತಕ್ಕಂಥದ್ದನ್ನು ಆನಂದ ಪಟ್ಟು ಇನ್ನೊಬ್ಬರಿಗೆ ಆನಂದ ಕೊಡಬೇಕು, ಅದಕ್ಕೋಸ್ಕರ ಪ್ರವಚನ ಮಾಡಬೇಕು. ಈ ಪೂಜೆ ಏನಿದೆ ಪರಮಾತ್ಮನಿಗೆ ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು. ಬ್ರಾಹ್ಮಣ ಒಂದು ದಿವಸವೂ ಕೂಡ ಪಾಠ ಪ್ರವಚನ ಬಿಡಬಾರದು ಅಂತ ನಿಯಮ ಇದೆ, ಮಾಡಲೇಬೇಕು. ಇದರ ನಂತರ ಯಜನ ಯಾಜನ, ಯಜ್ಞ ಮಾಡಬೇಕು. ಏನ್ರಿ ಯಜ್ಞ? ದಿನ ಯಜ್ಞ ಮಾಡ್ಕೋತ ಕೂತ್ರೆ ಹೆಂಗ್ರಿ? ಆಫೀಸ್ಗೆ ಹೋಗೋದು ಹೇಗ? ದಿನ ಯಜ್ಞ ಮಾಡು ಅಂತ ತಿಳ್ಕೊಂಡಂತಾರೆ, ಹೇಗೆ ಮಾಡಬೇಕು? ಹೌದು, ಪಂಚಯಜ್ಞ ಮಾಡಲೇಬೇಕು. ವೈಶ್ವದೇವ, ಬಲಿಹರಣ, ಮಾತಾಪಿತೃಗಳ ಸೇವಾ, ಅತಿಥಿ ಯಜ್ಞ, ಮನುಷ್ಯ ಯಜ್ಞ,
ಇವುಗಳನ್ನು ಮಾಡಲಿಕ್ಕೆ ಬೇಕು. ಇದರ ಜೊತೆಯಲ್ಲಿ ಭಗವದ್ಗೀತೆ ಹೇಳಿದ ಪ್ರಕಾರ ನಾನು ಮಾಡುವ ಶಾಸ್ತ್ರಕ್ಕೆ ಅವಿರುದ್ಧವಾದ ಪ್ರತಿಯೊಂದು ಕ್ರಿಯೆಯೂ ಯಜ್ಞ. ಭಗವಂತನ ಪ್ರೀತಿಗೋಸ್ಕರ ಮಾಡುವುದು ಯಜ್ಞ. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಈ ಯಜ್ಞ ಮಾಡಿ ನೀವು ಮಾಡ್ತಕ್ಕಂಥ ಕರ್ಮಗಳೆಲ್ಲಾದ ಲೋಪಗಳು ನಾನು ಕ್ಷಮಿಸಿಬಿಡ್ತೇನೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮಬಂಧನ. ಹೋಮಾನ್ ಹೋಮನ್ ನಾ ಮಾಡ್ತೀನಿ ಅಂತಿಕೊಂಡಂತಂದರೆ ಹೋಮದಲ್ಲಿ ಏನು ತಪ್ಪಾಗಿದೆ ಆ ಎಲ್ಲ ತಪ್ಪುಗಳು ನನ್ನ ತಲೆ ಮೇಲೆ ಹೊರಿಸಿ ಪಾಪ ಇಂಥ ನರಕಕ್ಕೆ ಹೋಗುವಂತಂತ. ನಾನು ಮಾಡಿಲ್ಲ, ಪರಮಾತ್ಮನ ಪ್ರೀತಿಗೋಸ್ಕರ ಪರಮಾತ್ಮನ ಪ್ರೇರಣೆಯಿಂದ ಪರಮಾತ್ಮನೇ ನನ್ನಿಂದ ಮಾಡಿಸಿದ್ದಾನೆ ಅಂದರೆ, ಮಂತ್ರದಲ್ಲಿ ತಪ್ಪಾಗಿದ್ದರೆ, ವಿಧಿಯಲ್ಲಿ ತಪ್ಪಾಗಿದ್ದರೆ ಪರಮಾತ್ಮ ಬೇರೆ ಬಾಯಿಂದ ಹೇಳೋದೆಲ್ಲ ಮನಪೂರ್ವಕವಾಗಿ ಹೇಳಬೇಕಾಗ್ತದೆ, ಯಜ್ಞವಾಗ್ತದೆ. ಊಟ ಬಿಡ್ತೀರಾ, ನಿನ್ನೆ ಬಿಡಲೇಬೇಕು, ಏಕಾದಶಿ ಬಿಡಲೇಬೇಕು. ಇವತ್ತು ಊಟ ಬಿಟ್ಟಿದ್ದೇವೆ, ಊಟವೂ ಯಜ್ಞ. ಟೇಬಲ್ ಮೇಲೆ ಮಾಡೋದಲ್ಲ. ಆಚಾರ ಬೈತಾರೆ ಅಂತ ಅನ್ಕೊಳ್ಬೇಡಿ. ನಿಮ್ಮ ಊಟ ಯಜ್ಞ ಆಗಬೇಕು ಅಂತ ತಿಳ್ಕೊಂಡಂತಿದ್ರೆ ಎಲೆ ಮೇಲೆ ಕೂತು ಊಟ ಮಾಡಿರಿ, ಬಾಳೆ ಎಲೆಯಲ್ಲಿ ಊಟ ಮಾಡಿರಿ, ಪತ್ರಾವಳಿಯಲ್ಲಿ ಊಟ ಮಾಡಿರಿ, ಇಲ್ಲ ಬೆಳ್ಳಿ ತಟ್ಟೆ ಮಾಡ್ಕೊಂಡು ಊಟ ಮಾಡಿರಿ. ಮನೆಯಲ್ಲಿ ಗಂಡ ಹೆಂಡತಿ ಒಂದು ನಾಲ್ಕು ಬೆಳ್ಳಿ ತಟ್ಟೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಕಾದಷ್ಟು ಅದು ಹೋಟೆಲ್ಗೆ ಹೋದರೆ ಬೇಕಾದ ಖರ್ಚು ಮಾಡಿಬಿಡ್ತೇವೆ. ಯಾಕೆ? ಸ್ಟೀಲ್ ತಟ್ಟೆಯಲ್ಲಿ ಅದು ಭೋಜನ ಯಜ್ಞ ಆಗೋದಿಲ್ಲ. ನೀವು ಎಷ್ಟೇ ಕೃಷ್ಣಾರ್ಪಣ ಅಂತಂದ್ರಿ ಅದು ಯಜ್ಞ ಪೂರ್ತಿ ಆಗೋದಿಲ್ಲ. ಸ್ಟೀಲು ಅದು ಐರನ್, ಅಲ್ಲಿ ಕಲಿಯ ಸನ್ನಿಧಾನ ಇರ್ತದೆ. ಕಲಿಯ ಜೊತೆಯಲ್ಲಿ ಕೃಷ್ಣಾರ್ಪಣ ಅಂತಲಿಕ್ಕೆ ಆಗ್ತದೆ. ಅದಕ್ಕೆ ಮಂಡಲ ಮಾಡಿ, ಊಟಕ್ಕೆ ಮಂಡಲ ಮಾಡಿ, ಆ ನಂತರ ಅದರ ಮೇಲೆ ಎಲೆ ಹಾಸಿ, ಎಲೆ ಗೆರೆಗಳಿರ್ತದೆ. ಮಂಡಲ ಮಾಡುವುದು ಯಜ್ಞ ತಂಡಿಲ್ಲ. ಎಲೆಯಲ್ಲಿದ್ದ ಗೆರೆಗಳು ಅದು ತಂಡಿಲದಲ್ಲಿ ಎಳೆಯುವ ವಿಶಿಷ್ಟ ಗೆರೆಗಳು. ಆನಂತರ ಅಲ್ಲಿ ಆ ಎಲೆ ಮೇಲೆ ಬಡಿಸುವ ಪದಾರ್ಥಗಳು ಪರಮಾತ್ಮನಿಗೆ ಅರ್ಪಣೆ ಇರ್ತಕ್ಕಂಥ ಯಜ್ಞದ ಪುರೋಡಾಶಗಳು, ಯಜ್ಞಕ್ಕೆ ಸಂಬಂಧಿಸಿರ್ತಕ್ಕಂಥ ತಿಲ, ಸಮಿದ, ಅನ್ನ, ಪಾಯಸ ಇದ್ದಾಗೆ. ನಾರಾಯಣ ಅಂತ ತಿಂತಾ ಇದ್ರೆ ಅದು ಪರಮಾತ್ಮನಿಗೆ ಸಮರ್ಪಿತ. ಊಟವು ಯಜ್ಞವಾಗ್ತದೆ. ಮಕ್ಕಳನ್ನು ಆಡಿಸುವಾಗ ಅಲ್ಲಿ ಇದು ಕೃಷ್ಣನ ಸೇವೆ ನಾನು ಮಾಡ್ತಾ ಇದ್ದೇನೆ, ಕೃಷ್ಣನಿಗೆ ನಾನು ಸ್ಥಾನಕ್ಕೆ ಹಾಕ್ತೇನೆ, ಶ್ರೀಕೃಷ್ಣನಿಗೆ ನಾನು ಬಟ್ಟೆ ಉಡಿಸ್ತಾ ಇದ್ದೇನೆ, ಮಹಾಲಕ್ಷ್ಮೀ ದೇವಿಗೆ ಜಡೆ ಹಾಕ್ತಾ ಇದ್ದೇನೆ. ಕಲ್ಪನೆ ಮಾಡಿ, ಅದು ಕೂಡ ಯಜ್ಞವಾಗ್ತದೆ. ಇದು ಭಗವಂತನ ಪೂಜೆ ಆಗ್ತದೆ. ಇದು ಆತ್ಮ ಸಮರ್ಪಣೆ ಆಗ್ತದೆ. ಯಾಕೆ? ಇದು ಪರಮಾತ್ಮ ಪ್ರತಿಯೊಂದು ತತ್ಪೂಜಾ ಕರ್ಮ ಸಾಧನಂ ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ. ಆತ್ಮನಿವೇದನೆ ಭಕ್ತಿಯಲ್ಲಿ ಬರ್ತಕ್ಕಂಥ ಒಂದು ಕ್ರಮ. ಪತಿ ಪತ್ನಿಯರು ಸಂತಾನಕ್ಕೋಸ್ಕರ ಒಂದುಗೂಡ್ಬೇಕು. ಅದನ್ನು ನಮ್ಮ ಶಾಸ್ತ್ರದಲ್ಲಿ ವಾಮದೇವ ಯಜ್ಞ ಅಂತ ಕರೆದಿದ್ದಾರೆ. ಶ್ರವಣ ಮಾಡ್ತಾ ಇದ್ದೀರಿ, ನಿಮ್ಮ ಕಿವಿಯೇ ಯಜ್ಞಕುಂಡ. ನನ್ನ ಬಾಯಿಂದ ಹೊಡ್ತಕ್ಕಂಥ ಶಬ್ದಗಳೇ ಅಲ್ಲಿ ಆಜ್ಯ, ತುಪ್ಪ, ಆಹುತಿ. ನಾನು ಶ್ರವಣ ಯಜ್ಞ ಮಾಡ್ತೇನೆ ಅಂತ ಕಲ್ಪನೆ ಮಾಡಿ. ಯಜನ, ಯಾಜನ, ದಾನ, ಪ್ರತಿಗ್ರಹ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ದಿನಾಲು ಆತ್ಮ ಸಮರ್ಪಣೆ ಮಾಡಬೇಕಾಗಿದ್ದರೆ 3 ಕಾರ್ಯಗಳನ್ನು, ಯಜ್ಞೋ ದಾನಂ ತಪಃಕರ್ಮ ನತ್ಯಾಜ್ಯಂ ಕಾರ್ಯಮೇವ ತತ. ಪ್ರತಿಯೊಂದು ಕ್ರಿಯೆಯಲ್ಲಿ ಯಜ್ಞದ ಸಂಕಲ್ಪನೆ,
ಪರಮಾತ್ಮನಿಗೆ ಪೂಜೆ ಅಂತನ್ನೋ ಸಂಕಲ್ಪನೆ, ಆನಂತರ ವೈಶ್ವದೇವಾದಿ ನಿಯಮಿತವಾದಂಥ ಯಜ್ಞಗಳು, ಆನಂತರ ದಾನ, ಆನಂತರ ತಪಸ್ಸು, ಭಗವಂತನ ಚಿಂತನೆಯೇ ತಪಸ್ಸು. ಇದನ್ನು ಮಾಡ್ತಾ ಇದ್ದರೆ ನಾವು ನವವಿಧ ಭಕ್ತಿಯನ್ನು, ಭಕ್ತಿ 9 ಥರ ಅಲ್ಲ, ಭಕ್ತಿಯ ಸಂಬಂಧಿತವಾದ ಕ್ರಿಯೆಗಳು, ಆ ವಿಶಿಷ್ಟ ಕಾನ್ಸೆಪ್ಟನ್ನು ವ್ಯಕ್ತಪಡಿಸುವ ಒಂದು ವಿಶಿಷ್ಟವಾದ ಕ್ರಿಯೆಗಳು, ಶ್ರವಣ, ಕೀರ್ತನ, ಸ್ಮರಣ, ಇವೆಲ್ಲ ಪರಮಾತ್ಮನನ್ನು ಪುನಃ ಪುನಃ ಹೃದಯದಲ್ಲಿ ತಂದುಕೊಳ್ಳೋದಕ್ಕೋಸ್ಕರ ಇರತಕ್ಕಂಥ ವಿಧಿವಿಧಾನಗಳು, ಭಕ್ತಿಯ ವಿಧಾನಗಳು 9 ಥರ. ಭೀಮಸೇನನ ಚರಿತ್ರೆ 9 ಥರದ ಭಕ್ತಿಯ ಪ್ರಾತ್ಯಕ್ಷಿಕತೆ, ಪ್ರಾಕ್ಟಿಕಲ್. ಅದಕ್ಕೋಸ್ಕರ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಹಿರಿಯರ ಚರಿತ್ರ ತೆರೆದ ಪುಸ್ತಕ ಅಂತ ತಿಳ್ಕೊಂಡಂತೆ. ಪುಸ್ತಕ ಓದಿ ಧರ್ಮಶಾಸ್ತ್ರ ಕಲಿಯೋ ಕಾರಣವಿಲ್ಲ. ನಮ್ಮ ಸತ್ಯಾತ್ಮ ತೀರ್ಥರ ಹತ್ತಿರ ಒಂದು ದಿವಸ ಇದ್ದು ಬೆಳಗಿನ ಸಾಯಂಕಾಲ ನೋಡಿಬಿಡಿ, ಬ್ರಾಹ್ಮಣ ಹೇಗಿರಬೇಕು, ಅವ್ರು ಮಾಡೋದು ನಮ್ಗಿಂತ ಬಹಳ ಹೆಚ್ಚು, ಅದರಲ್ಲಿ ಸ್ವಲ್ಪ ಭಾಗ ಆದರೂ ನಾವು ತೆಗೆದುಕೊಂಡ್ರೆ ಆಗ ನಮಗೆ ನಿಜವಾಗಿ ಪ್ರಾಕ್ಟಿಕಲ್ ಜ್ಞಾನ. ಇಂಥ ಆತ್ಮನಿವೇದನ ಭಕ್ತಿಯ ಸಾಕ್ಷಾತ್ ಸ್ವರೂಪ, ಸಾಕ್ಷಾತ್ ಪ್ರತಿನಿಧಿ ಭೀಮಸೇನ. ಭಗವಂತನ ಭೀಮಸೇನ 10 ಗುಣದಲ್ಲಿ ಒಂದು ಗುಣ ಭಕ್ತಿ, ಅದಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಧಾನಗಳು. ಇನ್ನೂ 9 ಗುಣ ಭೀಮಸೇನಲ್ಲಿವೆ. ಭಕ್ತಿ, ಜ್ಞಾನಂ, ಸವೈರಾಗ್ಯಂ. ಇನ್ನು ಭೀಮಸೇನನ ಜ್ಞಾನ, ಭೀಮಸೇನನ ವೈರಾಗ್ಯ, ಇದರ ಬಗ್ಗೆ ನಾವು ಪುನಃ ಕ್ರಮವಾಗಿ ಚಿಂತನೆ ಮಾಡೋಣ. ಭೀಮಸೇನ ಜೀವನದಲ್ಲಿ ನಡೆದ ಘಟನೆಗಳು ಹೇಗೆ ಇವು ಕಡೆ ಹೊಂದಾಣಿಕೆ ಆಗ್ತವೆ ಅಂತ ಅನ್ನೋದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇದು ಅಧ್ಯಕ್ಷತಾ ಪ್ರಸಕ್ತಿ. ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥ ನಾಶನ ರೋಗಾನ್ಮೇ ನಾಶಯಾಶೇಷಾನ್ ಆಶುಧನ್ವಂತರೇ ಹರೇ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣ.